ಹಾಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರ್ತನ ಸಾನ್ನಿಧ್ಯ, ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಹಾಲೆಲೂಯ. ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕರ್ತನು ಹೇಳಿದ ಪ್ರಕಾರವಾಗಿ ನಾವು ಇದುವರೆಗೆ ಯಾವ ಮನುಷ್ಯರನ್ನು ನಾವು ಗೌರವಿಸಲಿಲ್ಲ. ಪರಲೋಕದ ದೇವರನ್ನು ನಾವು ಸಂಗೀತಗಳ ಮೂಲಕವಾಗಿ ನಾವು ಗೌರವಿಸಿದವರಾಗಿದ್ದೇವೆ. ಖಂಡಿತವಾಗಿಯೂ ದೇವರು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಆತನಿಗೆ ನಾವು ಸ್ತೋತ್ರ ಮಾಡೋಣ. ಮುಂದಿನ ಭಾಗದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ಇನ್ನೊಂದು ಆವೃತ್ತಿ ಅವಕಾಶ ಕೊಟ್ಟಂಥ ಪ್ರಿಯ ಸಭಾಪಾಲಕರಿಗೆ ವಂದನೆಗಳು, ಹಾಗೆ ನನ್ನ ಆತ್ಮೀಯ ತಾಯಿಗೂ ಕೂಡ ವಂದನೆಗಳು ನಾನು ಸಲ್ಲಿಸ್ತೇನೆ. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ, ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಚನದಿಂದ ಓದಿಕೊಳ್ಳೋಣ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಮೆನ್, ಹಾಲೆಲೂಯ. ಈ ಸುಂದರವಾದಂಥ ವಾಕ್ಯಕ್ಕಾಗಿ ನಾವು ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಯಾಕೆಂದರೆ ಈ ಭಾಗದಲ್ಲಿ ನಾವು ನೋಡುವಾಗ ಕರ್ತನು ಯೆಹೋಶುವನಿಗೆ ಭರವಸೆಯ ವಾಗ್ದಾನವನ್ನು ಆತನು ಕೊಡ್ತಾ ಇದ್ದಾನೆ. ಇವತ್ತಿನ ಶೀರ್ಷಿಕೆ ಸೋಲರಿಯದ ಭರವಸೆ ಮತ್ತೆ ದೇವರ ಜೊತೆಗಾರಿಕೆ ಎಂಬುದಾಗಿ. ಹಲ್ಲೆಲೂಯಾ. ಅಲ್ಲಿ ದೇವರು ಮೊದಲನೇದಾಗಿ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಆಮೇಲೆ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕೆಂಬುದಾಗಿ. ಹಲ್ಲೆಲೂಯಾ. ಯಾಕೆಂದರೆ ಮೋಸೆಯ ನಾಯಕತ್ವದಡಿಯಲ್ಲಿ ಯೆಹೋಶುವನು ಅನೇಕ ಸಂದರ್ಭಗಳಲ್ಲಿ ಆತನು ನಂಬಿಗಸ್ತನಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಮೋಸೆಯ ಜೀವಿತ ಕಾಲವನ್ನು ನಾವು ನೋಡುವಾಗ 40 ವರ್ಷಗಳು ಅರಮನೆಯಲ್ಲಿ ವಾಸ, ಇನ್ನು ಮತ್ತೆ 40 ವರ್ಷಗಳು ಇತ್ರೋನ ಕುರಿಮಂದೆಯನ್ನು ಕಾಯುವಂಥ ಆ ಒಂದು ಕುರಿ ಕಾಯುವಂಥ ಕೆಲಸದಲ್ಲಿದ್ದಾನೆ. ಮತ್ತೆ 40 ವರ್ಷಗಳ ಅರಣ್ಯ ಪ್ರಯಾಣದ ಯಾತ್ರೆ ಎಂಬುದಾಗಿ ನಾವು ನೋಡ್ತೇವೆ. ಟೋಟಲ್ ಮೋಸೆ 120 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಇದರ ನಂತರದಲ್ಲಿ ನಾವು ನೋಡುವ ಮೋಸೆಯು ಮರಣಿಸಿದ ನಂತರ ಯೆಹೋಶುವನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಕೆ ಅವನ ಹೆಗಲ ಮೇಲೆ ಬೀಳ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಈ ಯೆಹೋಶುವನು ನಾವು ಸತ್ಯವೇದದಲ್ಲಿ ನಾವು ನೋಡುವಾಗ ಆತನು ಮೋಸೆಗೆ ಎಲ್ಲ ವಿಷಯಗಳಲ್ಲಿ ಆತನು ಗುಣಗುಟ್ಟದೆ, ವಿವಾದ ಮಾಡದೆ, ತರ್ಕ ಮಾಡದೆ ನಂಬಿಗಸ್ತನಾಗಿ ಇದ್ದಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ನೋಡುವುದಾದರೆ ಯೆಹೋಶುವನ ಬಗ್ಗೆ ನಾವು ನೋಡುವರಾಗಿದ್ದೇವೆ. ಹಾಗಾಗಿ ಈಗ ಮೋಸೆಯ ಮರಣದ ನಂತರ ಈತನಿಗೆ ಒಂದು ದೊಡ್ಡ ಜವಾಬ್ದಾರಿಕೆ. ಈಗಾಗಲೇ ನಾವು ದೇವರ ವಾಕ್ಯದಲ್ಲಿ ನಾವು ಏನು ಓದಿದ್ದೇವೆ, ಆ 6ನೇ ವಚನದಲ್ಲಿ ಅದರ ಬಿ ಭಾಗ, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕೆಂಬುದಾಗಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಂತಿಂತ ದೊಡ್ಡ ಜವಾಬ್ದಾರಿಕೆ ಕೆಲಸ ಅಲ್ಲ ಇದು. ಹಲ್ಲೆಲೂಯಾ. ಯಾಕೆಂದರೆ ಇಸ್ರಾಯೇಲರು ಎಂಥವರು, ಅವರ ಸ್ವಭಾವಗಳು ಏನೆಂಬುದಾಗಿ ಮೋಸೆಯ ಜೊತೆಗೆ ಆತನಿದ್ದು ಚೆನ್ನಾಗಿ ಕಲಿತುಕೊಂಡಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಆತನಿಗೆ ಹೃದಯದಲ್ಲಿ ಒಂದು ಭಯ ಇರಬಹುದು. ಮೋಸೆಯ ನಾಯಕತ್ವದಡಿಯಲ್ಲಿ ಈ ಜನರು ಮೋಸೆಯನ್ನೇ ಎಷ್ಟು ರೀತಿಯಾಗಿ ಅವನನ್ನು ಬಾಧಿಸಿದ್ರು, ಇನ್ನು ನನ್ನ ನಾಯಕತ್ವದಲ್ಲಿ ಈ ಜನರು ಹೇಗಿರ್ತಾರೆ ಅನ್ನುವಂಥ ಒಂದು ರೀತಿಯ ಭಯ, ಕಳವಳಗಳು ಅವನಲ್ಲಿ ಇರ್ಬೋದು. ಯಾಕೆಂದರೆ ನಮ್ಮ ದೇವರು ನಮ್ಮ ಹೃದಯವನ್ನು ಅರಿತವನಾಗಿರೋದ್ರಿಂದ ಆತನ ಹೃದಯವನ್ನು ನೋಡಿ ಮಾತನಾಡುತ್ತ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾನು ನೆನೆಸ್ತೇನೆ, ನಮ್ಮ ಆತ್ಮಿಕ ತಂದೆ ತಾಯಿ, ನಮ್ಮ ಹಿರಿಯ ಪಾಸ್ಟ್ರು,
ಅವರು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಕರ್ತನ ನಿದ್ರೆ ಹೋದಾಗ ಅವರ ಮಗನಾಗಿರುವಂಥ ಪ್ರಿಯ ಸ್ಟೀಫನ್ ಪಾಸ್ಟ್ರಿಗೆ ಒಂದು ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಂದಿದೆ ಅಂತ ನಾನು ನೆನೆಸ್ತೇನೆ. ಹಲ್ಲೆಲೂಯಾ. ಸಡನ್ಲಿ ನಮ್ಮ ಆತ್ಮಿಕ ತಂದೆ ಅವರು ಕರ್ತನ ಬಳಿ ಹೊರಟು ಹೋದಾಗ ಈಗ ನಮ್ಮ ಸ್ಟೀಫನ್ ಪಾಸ್ಟ್ರಿಗೆ ಅನೇಕ ರೀತಿಯ ಭಾರಗಳು ಅವರ ಹೆಗಲ ಮೇಲೆ ಬರ್ತದೆ. ಈಗ ಪ್ರೈಸ್ ದಿ ಲಾರ್ಡ್. ಯೋಚನೆಗಳು ಬರ್ತದೆ, ಹೇಗೆ ಮಿನಿಸ್ಟ್ರಿಯನ್ನು ಮುಂದುವರಿಸ್ಕೊಂಡು ಹೋಗುವುದು, ಎಷ್ಟೋ ಜನ ಸಭೆಯಿಂದ ಸೇವೆಯಲ್ಲಿದ್ದಾರೆ, ಅವರನ್ನು ಹೇಗೆ ಕಂಟ್ರೋಲ್ ಮಾಡಿ ಅವರ ಸೇವೆಯಲ್ಲಿ ಬಲಪಡಿಸುವುದು ಎಂಬುದಾಗಿ 108 ವಿಷಯಗಳು ಅವರ ಮನಸ್ಸಿನಲ್ಲಿ ಬಂದಿರಬಹುದು. ನಾನು ನೆನೆಸ್ತೇನೆ ಬಂದಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಯಾರು ನೆನೆಸಲಿಲ್ಲ ನಮ್ಮ ಆತ್ಮಿಕ ತಂದೆ ಇಷ್ಟು ಬೇಗ ದೇವರ ಬಳಿಗೆ ಹೋಗ್ತಾರೆ ಎಂಬುದಾಗಿ, ಕರ್ತನ ಕರೆ ಇಷ್ಟು ಬೇಗ ಅವರನ್ನು ಕರೀತದೆ ಎಂಬುದಾಗಿ ನಾವು ನೆನೆಸ್ತಿಲ್ಲ. ಕೇಳಿದಾಗ ಒಂದು ರೀತಿ ಶಾಕಿಂಗ್ ಆಯಿತು, ಶಾಕಿಂಗ್ ನ್ಯೂಸ್ ಬಂದಾಗ ಆಯಿತು. ಹಲ್ಲೆಲೂಯಾ. ಈಗ ನಮಗೆ ಇಷ್ಟು ಕೇಳಿದ ತಕ್ಷಣ ಇಷ್ಟು ರೀತಿ ಅಂದರೆ ನಾವು ಭಯಪಡುವುದಾದರೆ, ಈಗ ಸೇವೆಯ ಜವಾಬ್ದಾರಿಕೆಯನ್ನು ಒಂದೇ ಸಾರಿ ಹೆಗಲ ಮೇಲೆ ಇಟ್ಟುಕೊಂಡು ಮುಂದುವರಿಸಬೇಕಂದ್ರೆ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ಹೊರಗಿನ ಜನರ ಸಮಸ್ಯೆಗಳಿಗಿಂತಲೂ ಒಳಗಿರುವ ಜನರ ಸಮಸ್ಯೆಗಳು ಜಾಸ್ತಿ ಆಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಅನೇಕರು ಮಾತಾಡ್ಕೊಳ್ಬೋದು, ಅನೇಕ ಸೇವಕರು ಮಾತಾಡ್ಕೊಳ್ಬೋದು, ಇವರಲ್ಲಿ ಸೇವೆ ನಡೆಸ್ಕೊಂಡು ಹೋಗ್ತಾರೆ. ತಂದೆ ನಡೆಸ್ಕೊಂಡು ಹೋದಾಗ ಮಗ ಎಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಈ ಸೇವೆ ಮುಂದುವರಿಯಲಿ ಎಂಬುದಾಗಿ ಅನೇಕರು ಮಾತಾಡಿರಬಹುದು. ಹಲ್ಲೆಲೂಯಾ. ಆದರೆ ನಂಬಿಗಸ್ತನಾದ ದೇವರು, ಆತನು ಯೌಶುವನಿಗೆ ಕೂಡ ಇದೇ ರೀತಿಯ ಪ್ರಶ್ನೆಗಳು ಅವನೊಳಗೆ ಬಂದಾಗ ದೇವರು ಮಾತಾಡಿದ ಏನಂತ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರ್ತೇನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದೇ ವಾಗ್ದಾನ ನಮ್ಮ ಸ್ಟೀಫನ್ ಪಾಸ್ಟ್ ಅವರಿಗೆ ಕರ್ತನು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ತಂದೆಯೊಟ್ಟಿಗಿದ್ದಂಥ ಅದೇ ದೇವರು ಇವತ್ತು ಮಗನ ಮೂಲಕವಾಗಿ ಆ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಆತನ ಅಭಿಷೇಕ, ಬಲ, ಜ್ಞಾನ ಎಲ್ಲವನ್ನು ಕರ್ತನು ಕೊಟ್ಟವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ನಮ್ಮ ಆಂಟಿ ಗಂಡನನ್ನು ಕಳ್ಕೊಂಡಂಥ ನೋವು, ಆ ಒಂದು ಖಾಲಿಯಾದ ಜಾಗ ಅವರಿಗೆ ಗೊತ್ತುಂಟು. ಪ್ರೈಸ್ ದಿ ಲಾರ್ಡ್. ಯಾರು ಕೂಡ ಆ ಸ್ಥಳವನ್ನು ತುಂಬಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಇವತ್ತು ನಮ್ಮಲ್ಲಿ ಕೂಡ ಅನೇಕ ಸಾರಿ ಗಂಡ ಜೊತೆಗಿರುವಾಗ ಅಥವಾ ಹೆಂಡತಿ ಜೊತೆಗಿರುವಾಗ ಅದರ ಬೆಲೆ ನಮಗೆ ಗೊತ್ತಾಗಲ್ಲ. ಪ್ರೈಸ್ ದಿ ಲಾರ್ಡ್. ನಮ್ಮವರು ನಮ್ಮಿಂದ ದೂರ ಹೋದಾಗಲೇ ಆವಾಗಲೇ ನಮಗೆ ಅದರ ಬೆಲೆ ಏನೆಂಬುದಾಗಿ ಗೊತ್ತಾಗುವುದು. ನಾನು ಎಷ್ಟೋ ಸಾರಿ ಮನೇಲಿ ನೆನೆಸ್ತೇನೆ, ನನ್ನ ಪತ್ನಿ ಎಲ್ಲಿಯಾದರೂ ಹೊರಗಡೆ ಹೋದಾಗ, ಅಡುಗೆ ಮನೆಯಲ್ಲಿ ಹೋಗುವಾಗ, ಇಲ್ಲ ತಾಯಿ ಮನೆಗೆ ಹೋದಾಗ ಅಡುಗೆ ಮಾಡುವ ಎಲ್ಲ ಜವಾಬ್ದಾರಿ ನನಗೆ ಬರುವಾಗ ನಾನು ನೆನೆಸ್ತೇನೆ ಎಷ್ಟೋ ಸಾರಿ ನನ್ನ ಹೆಂಡತಿ ಮಾಡ್ತಿರೋದು ಕೆಲಸ ಸ್ವಲ್ಪವೂ ನಾನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿಲ್ಲಲ್ಲ. ಟೈಮ್ ಅಡುಗೆ ಮಾಡ್ತಾಳೆ, ತಿಂಡಿ ಮಾಡ್ತಾಳೆ, ಮಕ್ಕಳಿಗೆ ರೆಡಿ ಮಾಡ್ತಾಳೆ. ಆದರೆ ಒಂದು ದಿನ ಅವಳು ಇಲ್ಲದೆ ಇದ್ದರೆ ಅವಳ ಬೆಲೆ ಏನೆಂಬುದಾಗಿ ನಮಗೆ ಕೂಡಲೇ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಯೌಶುವನಿಗೆ ಕೂಡ ಸಾಧಾರಣವಾದ ಜವಾಬ್ದಾರಿಕೆ ಅಲ್ಲ ಇದು. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಎಂಥವರು, ಇವರ ಸ್ವಭಾವಗಳು ಏನೆಂಬುದಾಗಿ ಎಲ್ಲ A to Z ಕಣ್ಣಾರೆ ನೋಡಿದಂಥ ವ್ಯಕ್ತಿ ಈಗ ಈ ಜನರನ್ನು ಕಾನಾನ್ ದೇಶಕ್ಕೆ ನೀನೇ ನಡೆಸಬೇಕೆಂಬುದಾಗಿ ದೇವರು ಹೇಳಿದಾಗ ಅನೇಕ ಪ್ರಶ್ನೆಗಳು ಒಳಗೆ ಬಂದಿರಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆರಂಭದಲ್ಲಿ ಹೇಳಿದ ಹಾಗೆ ದೇವರು ನನ್ನ ಹಾಗೆ ನಿಮ್ಮ ಹಾಗೆ ಹೊರಗಿನ ತೋರಿಕೆಯನ್ನು ನೋಡುವವನಲ್ಲ, ಆತನ ಹೃದಯವನ್ನು ನೋಡುವಂಥ ದೇವರಾಗಿದ್ದಾನೆ. ಈ ವಿಷಯದಲ್ಲಿ ಯೌಶುವನಿಗೆ ಅನೇಕ ರೀತಿಯ ಕಳವಳಗಳು, ಗೊಂದಲಗಳು ಇರುವಾಗ ದೇವರು ಯೌಶುವನ ಪುಸ್ತಕ 1ನೇ ಅಧ್ಯಾಯ ಆತನ 5ನೇ ವಚನದಿಂದ ಮಾತಾಡಲಿಕ್ಕೆ ಆತನು ಪ್ರಾರಂಭಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದ್ರೆ ಇಸ್ರಾಯೇಲರು ಸಂಖ್ಯೆಯಲ್ಲಿ ಎಷ್ಟು ಜನ ಇದ್ರೆ ಎಂಬುದಾಗಿ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ವಿಮೋಚನೆ ಕಾಂಡ 12ನೇ ಅಧ್ಯಾಯ 37ನೇ ವಚನದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲ್ಯರು ರಾಮ್ಸೆಸ್ ಪಟ್ಟಣದಿಂದ ಹೊರಟು ಸುಕ್ಕೋತಿಗೆ ಬಂದರು, ಹೆಂಗಸರು ಮಕ್ಕಳು ಅಲ್ಲದೆ ಅವರ ಕಾಲ್ಬಲವೇ ಸುಮಾರು 6 ಲಕ್ಷ ಗಂಡಸರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರು ಎಷ್ಟಂತೆ? 6 ಲಕ್ಷ ಗಂಡಸರು. ಪ್ರೈಸ್ ದಿ ಲಾರ್ಡ್. ಅದರ ಜೊತೆಗೆ ನಾವು ನೋಡ್ತೇವೆ ಅವರೊಂದಿಗೆ ಬಹು ಮಂದಿ ಅನ್ಯರು ಅವ್ರ ಜೊತೆಗೆ ಹೊರಟು ಬಂದ್ರಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೇವಲ ಪುರುಷರು 6 ಲಕ್ಷ ಎಂಬ ಸಂಖ್ಯೆಯು ಕೇವಲ ಪುರುಷರನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಯುದ್ಧಕ್ಕೆ ಹೋಗಬಲ್ಲ ವಯಸ್ಸಿನವರನ್ನು ಮಾತ್ರ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸ್ತ್ರೀಯರು ಮತ್ತು ಮಕ್ಕಳು ವಯಸ್ಸಾದವರು ನಾವು ನೆನೆಸಿದರೆ ಒಂದು ಅಂದಾಜು 20 ರಿಂದ 30 ಲಕ್ಷದವರೆಗೆ ಇರ್ಬೋದಂತ ನಾನು ನೆನೆಸ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ಅದರ ಬಗ್ಗೆ ನಮ್ಗೆ ಗೊತ್ತಾಗಬೇಕಾದ್ರೆ ಅರಣ್ಯಕಾಂಡ 1ನೇ ಅಧ್ಯಾಯ 45 ರಿಂದ 46ನೇ ವಚನದಲ್ಲಿ ನಾವು ನೋಡ್ತೇವೆ.
ಅರಣ್ಯಕಾಂಡ 1ನೇ ಅಧ್ಯಾಯ 45ರಿಂದ 46ನೇ ವಚನ. ಇಸ್ರಾಯೇಲರಲ್ಲಿ ಲೆಕ್ಕಿಸಲ್ಪಟ್ಟವರು ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರಾಗಿದ್ದು ಸೈನಿಕರಾಗಿ ಹೊರಡತಕ್ಕವರ ಒಟ್ಟಾದ ಸಂಖ್ಯೆ 6,03,550 ಮಂದಿಯಿಂದ ವಸೂಲಾದುದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರೈಸ್ ಲಾರ್ಡ್. ಇದರಲ್ಲಿ ಮಕ್ಕಳಿಲ್ಲ, ಆಮೇಲೆ ವೃದ್ಧರಿಲ್ಲ, ಖಾಲಿ ಯೌವನಸ್ಥರು, ಅಂದ್ರೆ ಯುದ್ಧಕ್ಕೆ ಸೈನಿಕರಾಗಿ ಹೊರಡತಕ್ಕವರು ಎಷ್ಟಂತೆ? 6,03,550 ಮಂದಿ ಅಂತೆ. ಪ್ರೈಸ್ ಲಾರ್ಡ್. ಅರಣ್ಯಕಾಂಡ 1:46 ಇದು ಮೊದಲ ಜನಗಣತಿ ಸಿನಾಯಿ ಅರಣ್ಯದಲ್ಲಿರುವಾಗ ನಡೆಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಎರಡನೇ ಜನಗಣತಿ ನಡೆದದ್ದು 40 ವರ್ಷಗಳ ಅರಣ್ಯ ಯಾತ್ರೆಗಳ ನಂತರ ವಾಗ್ದಾನ ದೇಶವನ್ನು ಪ್ರವೇಶಿಸುವುದಕ್ಕೆ ಮೊದಲು ಮತ್ತೊಮ್ಮೆ ಗಣತಿ ಮಾಡಿದಾಗ ಅಲ್ಲಿ ಇಸ್ರಾಯೇಲರು ಎಷ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. 1,01,730 ಹಲ್ಲೆಲೂಯಾ. 6,01,730 ಹಲ್ಲೆಲೂಯಾ. ಇನ್ನು ಕಾನಾನ್ ದೇಶಕ್ಕೆ ಪ್ರವೇಶಿಸಲಿಲ್ಲ. ಈಗ ಇವರೆಲ್ಲರೂ ಯೆಹೋಶುವನ ನಾಯಕತ್ವದ ಅಡಿಯಲ್ಲಿ ಬರಬೇಕೀಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ಭಾಗದಲ್ಲಿ ನಾವು ದೇವರು ಮಾತಾಡಲಿಕ್ಕೆ ಒಂದೇ ಒಂದು ಕಾರಣ, ಮೊದಲು ಧೈರ್ಯ, ನಂಬಿಕೆ, ವಿಶ್ವಾಸ ಬಹಳ ಮುಖ್ಯ ಯೆಹೋಶುವನಿಗೀಗ. ದೇವರು ಹೇಳ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೀಗ ಯೆಹೋಶುವನ ಚರಿತ್ರೆ ನೀವು ಓದುವಾಗ ಯಾರಾದರೂ ಇಸ್ರಾಯೇಲರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಯೆಹೋಶುವನಿಗೆ ಎದುರಾಗಿ ನಿಲ್ಲಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ದೇವರು ಏನು ವಾಗ್ದಾನ ಮಾಡಿದ್ದಾನೆ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ದೇವರು ಹೇಳಿದ್ರ ಮೇಲೆ ಮುಗೀತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಹೇಳಿದ ವಾಗ್ದಾನ ನಾವು ನೋಡ್ತೇವೆ, ಒಂದು ಭಾಗದಲ್ಲಿ ಮಾತ್ರ ಅವರಿಗೆ ಸೋಲಾಯಿತು. ಯಾಕೆ ಗೊತ್ತಾ? ಆಯಿ ಎಂಬ ಪಟ್ಟಣಕ್ಕೆ ಯುದ್ಧಕ್ಕೆ ಹೋದಾಗ ದೇವರು ಆಶಿಸಬಾರ್ದೆಂಬುದಾಗಿ ಹೇಳಿದಂಥ ವಸ್ತುವನ್ನು ಆಕಾನನು ಆಶಿಸಿದ್ದರಿಂದ ಅಲ್ಲ ಅವರಿಗೆ ಸೋಲಾಯಿತೇ ಹೊರತು ಮತ್ತೆಲ್ಲಿ ಕೂಡ ಅವರಿಗೆ ಸೋಲಾಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅದನ್ನು ಸರಿಪಡಿಸಿಕೊಳ್ಳಿಕ್ಕೋಸ್ಕರವಾಗಿ ದೇವರಲ್ಲಿ ಒಂದು ಅವರಿಗೆ ವೈರಿಗಳ ಮುಂದೆ ತಲೆ ತಗ್ಗಿಸಿ ಓಡಿ ಬರುವಾಗೆ ದೇವರು ಮಾಡಿದ. ಯಾಕೆಂದ್ರೆ ಮೊದಲು ಪಾಪದ ಜೊತೆಗೆ ದೇವರು ಯಾವತ್ತೂ ತನ್ನ ಸಂಬಂಧನ ಆತನು ಬೆಳೆಸುವುದಿಲ್ಲ ಎಂಬುದಕ್ಕೆ ಇದೇ ಉದಾಹರಣೆ. ಪ್ರೈಸ್ ದಿ ಲಾರ್ಡ್. ಈಗ ಇಸ್ರಾಯೇಲರು ಪಾಪ ಮಾಡಿದಾಗ ದೇವರು ಮೋಸೆಗೆ ಹೇಳ್ತಾನೆ, ಈ ಜನರನ್ನು ನೀನೇ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗು, ನಾನು ಇವ್ರ ಜೊತೆಗೆ ನಾನು ಬರುವುದಿಲ್ಲ ಎಂಬುದಾಗಿ ದೇವರು ಹೇಳ್ತಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಮೊಂಡರು, ಅವಿಧೇಯರು, ಯಾವಾಗಲೂ ವಿರೋಧವಾಗಿ ಮಾತನಾಡುವವರಾಗಿದ್ದಾರೆ. ಯಾಕೆಂದ್ರೆ ಈ ಜನರ ಸ್ವಭಾವಗಳು ಕಣ್ಣಾರೆ ದೇವರು ಎಂತೆಂಥ ಅದ್ಭುತಗಳನ್ನು ಎಂತೆಂಥ ಮಹತ್ಕಾರ್ಯಗಳನ್ನು ಮಾಡಿದ್ರು ಕೂಡ ಅವರ ಹೃದಯ ಕಠಿಣವಾಗಿತ್ತು. ಪ್ರೈಸ್ ದಿ ಲಾರ್ಡ್. ಎಂದಾದರೂ ಅವರು ದೇವರಿಗೊಂದು ಕೃತಜ್ಞತೆ ಸಲ್ಲಿಸಿದಿತ್ತ? ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಇಂಥ ದೊಡ್ಡ ಸಮೂಹವನ್ನು ನಾವು ನೋಡುವಾಗ ಇದನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೋದು ಎಂಬುದಂಥ ಪ್ರಶ್ನೆಗಳು ಯೆಹೋಶುವನಲ್ಲಿ ಇರುವುದು ಸಹಜವಾಗಿರುವಂಥದ್ದೇ. ಆದರೆ ಕಾನಾನ್ ದೇಶಕ್ಕೆ ಸಂಚರಿಸಿದ ನಂತರ, ಕಾನಾನ್ ದೇಶವನ್ನು ವಶಪಡಿಸಿಕೊಂಡ ನಂತರ ಸೊಲೊಮೋನನ ಕಾಲಕ್ಕೆ ನಾವು ಬರುವಾಗ ಇವರ ಆ ಒಂದು ಸಂಖ್ಯೆ ಎಲ್ಲಿಯವರೆಗೆ ಬೆಳೀತೆಂಬುದಾಗಿ ನಾವು ನೋಡ್ತೇವೆ. 2 ಪೂರ್ವಕಾಲ ವೃತ್ತಾಂತ 1ನೇ ಅಧ್ಯಾಯ 7-10 ನಾವು ನೋಡ್ತೇವೆ. ಅಲ್ಲಿ ದೇವರು ಸೊಲೊಮೋನನಿಗೆ ದರ್ಶನ ಕೊಟ್ಟು ಸೊಲೊಮೋನನಿಗೆ ಏನು ಬರಬೇಕೆಂಬುದಾಗಿ ಕೇಳಿಕೊಂಡಾಗ ಸೊಲೊಮೋನನು ಒಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ. ಮೊದಲನೇದಾಗಿ ಅವನು ಏನು ಹೇಳ್ತಾನೆ? ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ. ಈಗ ಈ ಜನರು ಎಷ್ಟರ ಮಟ್ಟಿಗೆ ಬೆಳೆದ್ರು? ಭೂಮಿಯ ಧೂಳಿನಷ್ಟಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೊದಲು ಹೇಗಿದ್ದು? ಎಷ್ಟು ಜನ ಇದ್ರು? 6,01,730 ಇದ್ರಂತೆ ಎರಡನೇ ಜನಗಣತಿ ಆದಾಗ. ಆದರೆ ಸೊಲೊಮೋನನ ಕಾಲಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿದ್ದರಂತೆ. ಹಲ್ಲೆಲೂಯಾ. ಅವನೇನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಭೂಮಿಯ ಧೂಳಿನಷ್ಟು ಅಸಂಖ್ಯವಾದ ಜನಾಂಗದ ಮೇಲೆ ನನ್ನನ್ನು ಅರಸನನ್ನಾಗಿ ನೇಮಿಸಿದ್ದಿ. ಎರಡನೇದಾಗಿ ಹೇಳ್ತಾನೆ, ನಿನ್ನ ಪ್ರಜೆಯಾದ ಈ ಮಹಾ ಜನಾಂಗವನ್ನು ಆಳುವುದಕ್ಕೆ ಸಮರ್ಥರ್ಯಾರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಂಥ ಬಲಿಷ್ಠವಾದ ಜನರು, ದೇವ ಜನರು,
ಹಲ್ಲೆಲೂಯಾ. ಆದರೆ ಇವರನ್ನು ಹೇಗಾದ್ರೂ ಮಾಡಿ ಕಾನಾನ್ ದೇಶಕ್ಕೆ ಮುಟ್ಟಿಸುವಂಥದ್ದು ಅಷ್ಟು ಸುಲಭವಾದ ಕೆಲಸವಲ್ಲ. ಅನೇಕ ರೀತಿಯ ವಿರೋಧತೆಗಳು ಇದೆ, ಹೋರಾಟಗಳು ಇದೆ, ಅನೇಕ ಕೋಟೆಗಳು ಇದೆ, ಅನೇಕರನ್ನು ಯುದ್ಧದ ಮೂಲಕವಾಗಿ ಜಯಿಸಬೇಕಾಗಿದೆ. ಹಲ್ಲೆಲೂಯಾ. ಅಷ್ಟು ಸುಲಭವಾಗಿ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಇವತ್ತು ನಮಗೊಂದು ನಮ್ಮ ನೆನಪಿಗೆ ಒಂದು ವಿಷಯ ನಾವು ತಂದುಕೊಳ್ಳೋಣ. ಶತ್ರುಗಳ ಮುಂದೆ ನಾವು ಜಯ ಹೊಂದಬೇಕಾದ್ರೆ ಮೊದಲದಾಗಿ ನಾವು ತಿಳ್ಕೊಳ್ಬೇಕು, ಲೋಕದಲ್ಲಿ ನಮಗೆ ವಿರೋಧಗಳು ಸಹಜವಾಗಿ ಇರುವಂಥದ್ದೇ, ವಿರೋಧತೆಗಳು ಸಹಜವಾಗಿ ಬರುವಂಥದ್ದೇ. ಆದರೆ ಅದು ಕಷ್ಟಗಳ ರೂಪದಲ್ಲಿ ಬರ್ಬೋದು, ಅನಾರೋಗ್ಯದ ರೂಪದಲ್ಲಿ ಬರ್ಬೋದು, ಸಮಸ್ಯೆಗಳ ರೂಪದಲ್ಲಿ ಬರ್ಬೋದು. ಆದರೆ ಈ ಸನ್ನಿವೇಶಗಳು ಬರುವಾಗ ಯೇಸು ಸ್ವಾಮಿ ಹೇಳಿದ ಒಂದೇ ಒಂದು ಮಾತು, ನಾನು ಯುಗದ ಸಮಾಪ್ತಿಯವರೆಗೆ ನಿಮ್ಮೊಬ್ಬೊಬ್ಬರ ಸಂಗಡ ನಾನು ಇದ್ದೇನೆಂಬುದಾಗಿ. ಅಷ್ಟೇ ನಮಗೆ ನಂಬಿಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ಕಾನಾನ್ ದೇಶದಲ್ಲಿ ಎಷ್ಟು ಜನಾಂಗ ಇದ್ರು? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನಾಂಗ ಇದ್ರು? ಹಲ್ಲೆಲೂಯಾ. ಎಷ್ಟು ಜನಾಂಗ ಇದ್ರು? ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಕಾನಾನ್ ದೇಶದಲ್ಲಿ ಎಷ್ಟು ಜನಾಂಗವಿದ್ದಾರೆ? ಪ್ರೈಸ್ ದಿ ಲಾರ್ಡ್. ಗೊತ್ತಿಲ್ವ ಯಾರಿಗೂ? ನಾವು ಅಬ್ರಹಾಮನ ಕಾಲದಲ್ಲಿ ನಾವು ನೋಡುವಾಗ ಅಲ್ಲಿ 10 ಜನಾಂಗಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ ಪ್ರಬಲವಾದಂಥ 7 ಜನಾಂಗ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಕಾನಾನ್ ದೇಶದಲ್ಲಿ 10 ಜನಾಂಗಗಳಿದ್ರು. ಆದರೆ ಧರ್ಮೋಪದೇಶ ಕಾಂಡ 7:1 ಮೋಸೆ ಕಾಲಘಟ್ಟದಲ್ಲಿ ನಾವು ಬರುವಾಗ ಆ 10 ಜನಾಂಗಗಳಲ್ಲಿ 7 ಜನಾಂಗಗಳು ಪ್ರಭಾವವುಳ್ಳಂಥ ಬಲಿಷ್ಠವಾದಂಥ ಜನಾಂಗಗಳಾಗಿದ್ದಾರೆ. ಹಲ್ಲೆಲೂಯಾ. ಈ ಶತ್ರು ಜನಾಂಗಗಳು ಅಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅವರು ಇಸ್ರಾಯೇಲರಿಗಿಂತ ಸಂಖ್ಯೆಯಲ್ಲಿಯೂ ಮತ್ತು ಬಲದಲ್ಲಿಯೂ ಬಹಳ ಮುಂದೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅಲ್ಲಿ ನಾವು ನೋಡ್ತೇವೆ ಆ ಭಾಗದಲ್ಲಿ ಮೊದಲನೇದಾಗಿ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನನ್ಯರು, ಪೆರಿಜಿಯರು, ಹಿವಿಯರು, ಯಬೂಸಿಯರು ಎಂಬುದಾಗಿ ಧರ್ಮೋಪದೇಶ ಕಾಂಡ 7:1 ನಾವು ನೋಡ್ತೇವೆ. ಹಲ್ಲೆಲೂಯಾ. ಹಾಗಾಗಿ ಈ ಭಾಗದಲ್ಲಿ ನಾವು ನೋಡುವಾಗ ಈ 7 ಜನಾಂಗಗಳನ್ನು ಜಯಿಸಿ ಕಾನಾನ್ ದೇಶವನ್ನು ಸ್ವತಂತ್ರಿಸಿಕೊಳ್ಬೇಕಾದ್ರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು. ಹಲ್ಲೆಲೂಯಾ. ಹಾಗಾಗಿ ಯೆಹೋಶುವನಿಗೆ 108 ವಿಷಯಗಳು ತಲೆಯಲ್ಲಿ ಬಂದಿರಬಹುದು. ಅದಕ್ಕೆ ದೇವರು ಹೇಳುವಂಥ ಮಾತು 6ನೇ ವಚನದಲ್ಲಿ 5ನೇ ವಚನದಲ್ಲಿ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಗೆ ದೇವರು ಮಾತನಾಡುವುದಾದ್ರೆ, ದೇವರು ವಾಗ್ದಾನಗಳನ್ನು ಕೊಡುವುದಾದ್ರೆ ಖಂಡಿತವಾಗಿ ದೇವರು ಅದನ್ನು ನೆರವೇರಿಸ್ತಾನೆ. ನನ್ನ ಮೂಲಕವಾಗಿ, ನಿಮ್ಮ ಮೂಲಕವಾಗಿ ದೇವರದ್ದು ಯಾವುದಾದ್ರೂ ಕೆಲಸ ನೆರವೇರಬೇಕಾದ್ರೆ ದೇವರ ವಾಗ್ದಾನಗಳ ಜೊತೆಗೆ ಆ ಕೆಲಸವನ್ನು ಆತನು ಮಾಡಲಿಕ್ಕೆ ರೆಡಿಯಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೋಸೆಯು ಇಸ್ರಾಯೇಲರ 12 ಕುಲಗಳಿಂದ ತಲಾ ಒಬ್ಬೊಬ್ಬರಂತೆ ಒಟ್ಟು 12 ಮಂದಿ ಗೂಢಾಚಾರರನ್ನು ಒಬ್ಬೊಬ್ಬರಂತೆ 12 ಕುಲಗಳಿಂದ ಅವನು ಕಳಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅರಣ್ಯಕಾಂಡ 13ನೇ ಅಧ್ಯಾಯದಲ್ಲಿ ನೀವೆಲ್ಲರೂ ಓದಿರುವಂಥ ವಿಷಯಗಳು ಅದು. ಅಲ್ಲಿ ನಾವು ನೋಡ್ತೇವೆ, ಅವರು ಒಬ್ಬೊಬ್ಬರಂತೆ ಕಾನಾನ್ ದೇಶವನ್ನು 40 ದಿನಗಳ ಕಾಲ ದೇಶವನ್ನು ಸುತ್ತಿಕೊಂಡು ಬಂದು ನೀಡಿದ ವರದಿ ಹೀಗಿದೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಇದಕ್ಕೂ ಮುಂಚಿತವಾಗಿ ನಾವು ನೋಡುವಾಗ ಆ ಭಾಗದಲ್ಲಿ ನಾವು ನೋಡುವಾಗ ಆ 12 ಕುಲಗಳಲ್ಲಿ 12 ವ್ಯಕ್ತಿಗಳು ರಿಪೋರ್ಟ್ ಅಂತ ತೆಕ್ಕೊಂಡು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ 10 ಜನರ ರಿಪೋರ್ಟು ಪ್ರಾರಂಭದಲ್ಲಿ ಬಹಳ ಒಳ್ಳೆ ಇದೆ, ಪಾಸಿಟಿವ್ ಆಗಿದೆ. ಆದರೆ 2ನೇ ಭಾಗದಲ್ಲಿ ಬರುವಾಗ ನೆಗೆಟಿವ್ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ 12 ಜನರಲ್ಲಿ 12 ಜನರು ಸಕಾರಾತ್ಮಕವಾಗಿ ಕೊಡುವಂಥ ವಿಷಯಗಳು ಯಾವುದು ಗೊತ್ತುಂಟ? ಅರಣ್ಯಕಾಂಡ 13ನೇ ಅಧ್ಯಾಯ 27ನೇ ವಚನದಲ್ಲಿ ಆ 12 ಮಂದಿ ಗೂಢಾಚಾರರು ಆ ದೇಶವು ಅತ್ಯಂತ ಫಲವತ್ತಾದದ್ದು ಎಂದು ಒಪ್ಪಿಕೊಂಡರು. 12 ಜನರು ಕೂಡ ಕಾನಾನ್ ದೇಶವನ್ನು
ಗೂಢಾಚಾರರಾಗಿ ಸಂಚರಿಸಿ ನೋಡ್ಲಿಕ್ಕೆ ಹೋದವರು 12 ಮಂದಿ ಕೂಡ ಏನ್ ಮಾಡ್ತಾರೆ, ಸಕಾರಾತ್ಮಕವಾಗಿ ಆ ದೇಶವು ಅತ್ಯಂತ ಫಲವತ್ತಾದದ್ದು ಎಂದು ಒಪ್ಪಿಕೊಂಡರು. ಎರಡನೇದಾಗಿ ಅವರು ಅಲ್ಲಿಂದ ಬರುವಾಗ ದಾಳಿಂಬೆ ಮತ್ತು ಅಂಜೂರದ ದ್ರಾಕ್ಷಿಯ ಗೊಂಚಲುಗಳನ್ನು ತೆಗೆದುಕೊಂಡು ಬಂದ್ರಂತೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ಹೇಳ್ತಾರೆ, ಆ ದೇಶವು ಹಾಲು ಜೇನು ಹರಿಯುವ ಸಮೃದ್ಧ ದೇಶ ಎಂದು 12 ಕುಲಗಳಿಂದ 12 ವ್ಯಕ್ತಿಗಳು ಕೂಡ ಒಳ್ಳೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಆದರೆ ಕೆಳಗಿನ ಭಾಗಕ್ಕೆ ಬರುವಾಗ ಆ 12 ಮಂದಿಯಲ್ಲಿ 10 ಮಂದಿ ಗೂಢಾಚಾರರು ಏನು ಹೇಳ್ತಾರೆ ಗೊತ್ತುಂಟಾ? ಅವರು ತುಂಬ ಆ ದೇಶದಲ್ಲಿರುವಂಥ ಜನರನ್ನು ನೋಡಿ ಅವರು ಹೆದರಿ ನಕಾರಾತ್ಮಕವಾದಂಥ ಮಾತುಗಳನ್ನು ಅವರು ಅಲ್ಲಿ ಹಬ್ಬಿಸಿದರೆಂಬುದಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ಅವರು ನಕಾರಾತ್ಮಕವಾಗಿ ನೆಗೆಟಿವ್ ಆಗಿ ಹೇಳಿದಂಥ ವಿಷಯ, ಆ ಪಟ್ಟಣದಲ್ಲಿರುವಂಥ ಜನರು ಬಲಿಷ್ಠ ಜನರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಅಲ್ಲ, 10 ಮಂದಿ ಮಾತ್ರ. ಆರಂಭದಲ್ಲಿ ಒಳ್ಳೆ ರಿಪೋರ್ಟ್ ಕೊಟ್ಟರು, ತಿನ್ನುವುದಲ್ವಾ, ಒಳ್ಳೆ ದೇಶ, ದೇವರು ಎಲ್ಲ ಹೀಗೆ ಫ್ರೀಯಾಗಿ ಕೊಟ್ಟಿದ್ರೆ ಬಹಳ ಚೆನ್ನಾಗಿರ್ತಿತ್ತು, ಶ್ರಮೆ ಪಡಬೇಕಾಗಿಲ್ಲ, ಯುದ್ಧ ಮಾಡಬೇಕಾಗಲಿಲ್ಲ, ಹೋರಾಟ ಮಾಡಬೇಕಾಗಿಲ್ಲ. ಆದರೆ ಅವ್ರು ಹೇಳುವಂಥ ಮಾತು ನೋಡ್ರಿ, ಅಲ್ಲಿ ವಾಸಿಸುವ ಜನರು ತುಂಬಾ ಬಲಿಷ್ಠರು ಮತ್ತು ಅವರ ಪಟ್ಟಣಗಳು ದೊಡ್ಡದ್ದಾಗಿತ್ತು, ಆಮೇಲೆ ಬಲವಾದ ಕೋಟೆಗಳನ್ನು ಹೊಂದಿವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಮತ್ತೆ ಹೇಳ್ತಾ ಇದ್ದಾರೆ, ಅವರು ರಾಕ್ಷಸ ರೂಪದವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನಾಕ್ಯರೆಂಬುದಾಗಿ ಇವರು ವಿವರಿಸ್ತಾರೆ. ಅಂದ್ರೆ ದೈತ್ಯಾಕಾರದ ಮನುಷ್ಯರನ್ನು ಕಂಡಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣುತ್ತಿದ್ದೆವು. ನೋಡಿ, ಪ್ರೈಸ್ ದಿ ಲಾರ್ಡ್. ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣುವುದು. ಇದು ಮೋಸೆ ಕಾಲದಲ್ಲಿ ಮೋಸೆಯು 12 ಕುಲಗಳಿಂದ 12 ಜನರನ್ನು ಗೂಢಾಚಾರರಾಗಿ ಕಾನಾನ್ ದೇಶ ಸಂಚರಿಸಲಿಕ್ಕೆ ಕಳಿಸಿದ್ದು. ಹಲ್ಲೆಲೂಯಾ. ಜೀವ ಮರಣಗಳು ನಾಲಿಗೆ ವಸಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಮ್ಮ ಬಾಯಿಯ ಮಾತಿನಲ್ಲಿ ನಾವು ಏನು ನಿರ್ಧಾರ ಮಾಡ್ತೇವೋ ಅದೇ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವ್ರು ಏನು ಹೇಳ್ತಾ ಇದ್ದಾರೆ, ಬೇಕಾದ್ರೆ ಈ ರೀತಿಯಾಗಿ ಹೇಳಿ, ಅವರು ಬಲಿಷ್ಠ ಜನರು ಮತ್ತು ಅವರ ಪಟ್ಟಣಗಳು ದೊಡ್ಡದಾಗಿತ್ತು, ಅವರ ಕೋಟೆಗಳು ಬಲವಾಗಿತ್ತು ಎಂಬುದಾಗಿ ಹೇಳಿ ತೊಂದರೆ ಇಲ್ಲ. ಆದರೆ ಅವರು ಎಲ್ಲಿ ವೀಕ್ ಆಗಿದ್ರು, ಅವರು ಅಲ್ಲಿ ದೈತ್ಯಾಕಾರದ ಮನುಷ್ಯರನ್ನು ಕಂಡ್ರಂತೆ. ಆಮೇಲೆ ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣುತ್ತಿದ್ದೆವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಮನುಷ್ಯ ದೃಷ್ಟಿಯಲ್ಲಿ ನಾವು ಶಾರೀರಿಕವಾದ ಕಣ್ಣುಗಳಿಂದ ನಮ್ಮ ಮುಂದೆ ಎಷ್ಟೇ ದೊಡ್ಡ ಬಲಿಷ್ಠವಾದ ಜನಾಂಗ ಆಗಲಿ ವ್ಯಕ್ತಿಗಳ ಬರುವಾಗ ನಾವೊಂದು ರೀತಿಯಲ್ಲಿ ನಮಗೆ ಭಯದ ಸನ್ನಿವೇಶಗಳ ಒಳಗೆ ಬರ್ತದೆ. ಹಲ್ಲೆಲೂಯಾ. ಆದರೆ ಆ ಭಯದ ಸನ್ನಿವೇಶದೊಳಗೆ ಇದ್ದುಕೊಂಡೇ ನಾವು ಬಿದ್ದು ಹೋಗಬಾರ್ದು, ನಮ್ಮ ದೇವರನ್ನು ಮುಂದಿಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವರಿಗೆ ಗೊತ್ತಿಲ್ವಾ 12 ಕುಲದವರಿಗೆ, 12 ವ್ಯಕ್ತಿಗಳಿಗೆ ಗೊತ್ತಿಲ್ವಾ ನಮ್ಮ ದೇವರು ಯಾರು? ಐಗುಪ್ತ ದೇಶ ದೇವತೆಗಳಿಗೆ 10 ಉಪದ್ರವಗಳನ್ನು ಬರಮಾಡಿದ ದೇವರು, ದಂಡನೆಯನ್ನು ದೇವರು ಕಳುಹಿಸಿದ ಕರ್ತನು. ಐಗುಪ್ತ ದೇಶದಲ್ಲಿ ಗೋಳಾಟ, ಪಕ್ಕದ ಗೋಷನ್ ಸೀಮೆಯಲ್ಲಿ ಸಂತೋಷ. ಇವರ ಮನೆಗಳಲ್ಲಿ 10 ಉಪದ್ರವಗಳಲ್ಲಿ 1 ಉಪದ್ರವ ಕೂಡ ಇವರ ಮನೆಯನ್ನು ಮುಟ್ಟದಾಗಿ ದೇವರು ಮಾಡಿದ್ದಾನೆ. ಕೆಂಪು ಸಮುದ್ರ, ಫರೋಹನ ಸೈನ್ಯ ಹಿಂದಟ್ಟಿ ಬರ್ತಿರುವಾಗ ಕೆಂಪು ಸಮುದ್ರನ ದೇವರು ವಿಭಾಗ ಮಾಡಿ ಇವರಿಗೆ ಮಧ್ಯದಲ್ಲಿ ನಡ್ಕೊಂಡು ಹೋಗಲಿಕ್ಕೆ ದಾರಿಯನ್ನು ಮಾಡಿಕೊಂಡ ದೇವರ ಮಹಿಮೆ ಗೊತ್ತಿಲ್ಲ ಇವರಿಗೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಅದ್ಭುತಗಳನ್ನು ಮಾಡಿದ ದೇವರು ನಮ್ಮ ಜೊತೆಗಿದ್ದಾನೆ. ಅವರು ಎಷ್ಟೇ ಬಲಿಷ್ಠರಾಗಲಿ ನಮ್ಮ ದೇವರಿಗಿಂತ ಅವರು ದೊಡ್ಡವರಲ್ಲ ಎನ್ನುವಂಥ ನಂಬಿಕೆ 10 ಜನರಲ್ಲಿ ಕೂಡ ಬರಬೇಕಾಗಿತ್ತು. ಹಲ್ಲೆಲೂಯಾ. ಇವರು 10 ಜನರಲ್ಲಿ ಇದ್ದಂಥ ಆ ಒಂದು ವಿಷಯ ಅವರೊಳಗೆ ಇಟ್ಕೊಂಡಿದ್ರೆ ಪರವಾಗಿಲ್ಲಿತ್ತು. ಆದರೆ ಅಲ್ಲಿರುವಂಥ ಲಕ್ಷಾಂತರ ಇಸ್ರಾಯೇಲರ ಮನಸ್ಸಿನಲ್ಲಿ ಅದು ಹಾಕಿಬಿಟ್ರು. ಪ್ರೈಸ್ ದಿ ಲಾರ್ಡ್. ಆದರೆ ಅರಣ್ಯಕಾಂಡ 13ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡುವಾಗ ಯೆಹೋಶುವ ಕಾಲೇಬರು ದೇವರ ಮೇಲೆ ನಂಬಿಕೆ ಇಟ್ಟು ಅವರು ಸಕಾರಾತ್ಮಕವಾಗಿ ಅವರು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ನಾವು ಕೂಡಲೇ ಹೋಗಿ ಆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಗೆಲ್ಲುವ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. 10 ಜನರು ನೆಗೆಟಿವ್ ಆಗಿ ಹೇಳಿದ್ರು, ಉಳಿದಂಥ 2 ಜನರು ಪಾಸಿಟಿವ್ ಆಗಿ ಹೇಳಿದ್ರು. ಆದರೆ ಇವತ್ತು ಜನರು ಯಾರ ಮಾತಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟರು? ಇಸ್ರಾಯೇಲರು. ಹಲ್ಲೆಲೂಯಾ.
ಹಲ್ಲೆಲೂಯಾ. ವಿಪರ್ಯಾಸ ಏನಂದ್ರೆ ಇಸ್ರಾಯೇಲ್ ಸಮೂಹದವರೆಲ್ಲರೂ ಆ 10 ಮಂದಿ ಗೂಢಾಚಾರರು ಹೇಳಿದ ಮಾತನ್ನು ಕೇಳಿ ಅತ್ರಂತೆ ಅಳ್ತಾ ಇದ್ರಂತೆ. ಪ್ರೈಸ್ ದಿ ಲಾರ್ಡ್. ಮತ್ತೆ ದೇವರಿಗೆ ವಿರೋಧವಾಗಿ ಗುಣಿಗುಟ್ಟಿದ್ರಂತೆ. ಇದರ ನಿಮಿತ್ತವಾಗಿ ಏನಾಯ್ತು, ಇವರು 10 ಜನ ಹೇಳಿದಂಥ ಮಾತು ನೆಗೆಟಿವ್ ಆಗಿ ಅವರು ಹೇಳಿದ್ರಿಂದ ಎಲ್ಲ ಇಸ್ರಾಯೇಲ್ ಸಮೂಹದವರಲ್ಲಿ ಏನಾಯ್ತು, ಅವರೆಲ್ಲರೂ ಗೋಳಾಡಿದ್ರು, ದೇವರ ಮೇಲೆ ವಿರೋಧ ಗುಣಗುಟ್ಟಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇವರಿಬ್ಬರು ಹೇಳಿದ ಮಾತನ್ನು ಯಾರು ಲಕ್ಷ್ಯಕ್ಕೆ ತಕ್ಕೊಳ್ಳಿಲ್ಲ. ಯೆಹೋಶುವ ಏನು ಹೇಳ್ತಾರೆ, ಯೆಹೋಶುವ ಕಾಲೇಬರು ಏನು ಹೇಳ್ತಾ ಇದ್ದಾರೆ, ದೇವರು ನಮ್ಮ ಸಂಗಡ ಇರುವಾಗ ಖಂಡಿತವಾಗಿಯೂ ನಾವು ಅವರನ್ನು ನಾವು ಜಯಿಸಿ ಆ ಪಟ್ಟಣಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ತೇವೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾವುದೇ ಒಂದು ವಿಷಯ ನಡೆಯುವಾಗ, ಸಭೆಯಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾವುದೋ ಒಂದು ವಿಷಯ ಇಬ್ಬರಲ್ಲಿ ನಡೆದಿರುವಾಗ ಯಾರು ಮೊದಲು ವಿಷಯ ತಿಳಿಸ್ತಾರೋ ಆ ವಿಷಯನೇ ಆ ವ್ಯಕ್ತಿಗಳು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಒಂದು ವೇಳೆ ಮೊದಲನೇದಾಗಿ ವಿಷಯ ತಿಳಿಸಿದಂಥ ವ್ಯಕ್ತಿಯಲ್ಲಿ ಅನೇಕ ರೀತಿಯ ತಪ್ಪಿನ ಸಂಗತಿ ಇದ್ರೂ ಕೂಡ ಆ ವ್ಯಕ್ತಿಯ ಮೇಲೆ ದೂರ ಹೇಳಿ ಅವನನ್ನು ಹೇಗಾದರೂ ಮಾಡಿ ಅವನನ್ನು ಈ ಭಾಗದಲ್ಲಿ ಬೀಳಿಸಬೇಕೆಂಬುದಾಗಿ ಅವನ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳನ್ನು ಹೇಳಿ ಇನ್ನೊಬ್ಬ ವ್ಯಕ್ತಿ ಹತ್ರ ಹೇಳುವಾಗ ಆ ವ್ಯಕ್ತಿ ಮೊದಲನೇದಾಗಿ ಕಂಪ್ಲೇಂಟ್ ತಂದ ವ್ಯಕ್ತಿಯ ಮಾತನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತಾನೆ. ಎರಡನೇದಾಗಿ ಹೇಳಿದಂಥ ವ್ಯಕ್ತಿಯ ಮಾತಿಗೆ ಅವನಲ್ಲಿ ತಪ್ಪಿಲ್ಲದಿರ್ಬೋದು. ಎರಡನೇ ವ್ಯಕ್ತಿಯಲ್ಲಿ ಅವನು ಸಹಜವಾಗಿ ಒಳ್ಳೆ ವ್ಯಕ್ತಿಯಾಗಿ ಆತನು ಮಾತನಾಡಿರ್ಬೋದು. ಆದರೆ ಆ ಎರಡನೇ ಹೇಳಿದಂಥ ವ್ಯಕ್ತಿಯ ಮಾತಿಗೆ ಬೆಲೆನೇ ಇರುವುದಿಲ್ಲ. ಮೊದಲು ಹೇಳಿದಂಥ ವ್ಯಕ್ತಿಯ ಮಾತನ್ನೇ ಗಟ್ಟಿಯಾಗಿ ಇಟ್ಕೊಳ್ತಾರೆ. ಇಲ್ಲಿ ನಾವು ನೋಡುವಾಗಲೂ ಕೂಡ ಈ 12 ಕುಲಗಳಲ್ಲಿ 10 ಕುಲದವರು ಹೇಳಿದ ಮಾತನ್ನೇ ಇಸ್ರಾಯೇಲರು ಗಟ್ಟಿಯಾಗಿ ಹಿಡಿದುಕೊಂಡ್ರು. ಪ್ರೈಸ್ ದಿ ಲಾರ್ಡ್. ಪ್ರಿಯ ದೇವರ ಮಕ್ಕಳು, ಇವತ್ತು ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನು ನಾವು ಹೆಚ್ಚಾಗಿ ನಾವು ಫೋಕಸ್ ಮಾಡ್ತಾ ಇದ್ದೇವೆ? ಸಮಸ್ಯೆಗಳು ಬರುವಾಗ, ರೋಗಗಳು ಬರುವಾಗ, ಹೋರಾಟಗಳು ಬರುವಾಗ ದೇವರನ್ನು ನಾವು ಎದುರಿಟ್ಕೊಂಡು ನಾವು ಹೋಗ್ತೇವೆ ಮುಂದೆ, ಅಥವಾ ಸಮಸ್ಯೆಗಳನ್ನು ನೋಡಿ ನಾವು ಅಲ್ಲೇ ಕುಕ್ಕಿ ಹೋಗ್ತಾ ಇದ್ದೇವಾ? ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಕಾನಾನ್ ದೇಶಕ್ಕೆ ಇನ್ನೂ ಯೆಹೋಶುವನು ಹೋಗಲಿಲ್ಲ. ಹೋಗಬೇಕಾದ್ರೆ ಅವನು ಮಾಡಬೇಕಾಗಿರುವಂಥ ಅನೇಕ ಕರ್ತವ್ಯಗಳಿದೆ. ಮೊದಲನೇದಾಗಿ ಯೋರ್ದಾನನ್ನು ದಾಟಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ಯೆರಿಕೋವನ್ನು ದಾಟಬೇಕು. ಎರಡನೇದಾಗಿ ಯೋರ್ದಾನನ್ನು ದಾಟಬೇಕು. ಮುಂದೆ ದೊಡ್ಡ ದೊಡ್ಡ ಅರಸರುಗಳಿದ್ದಾರೆ, ಅವರನ್ನೆಲ್ಲ ಅವನು ಜಯಿಸಬೇಕಾಗಿದೆ. ಅಷ್ಟು ಸುಲಭವಾಗಿ ದೇವರು ಈ ಜನರನ್ನು ನೀನೇ ಕಾನಾನ್ ದೇಶಕ್ಕೆ ಮುಟ್ಟಿಸು ಎಂಬುದಾಗಿ ಹೇಳಿದ ತಕ್ಷಣ ಕೆಲಸ ಆಗಲಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಯೆಹೋಶುವನ ನಂಬಿಕೆ, ಯೆಹೋಶುವನ ದೇವರ ವಾಕ್ಯದ ಮೇಲೆ ಆತನು ವಿಶ್ವಾಸ ಇಟ್ಟದ್ರಿಂದ ಆತನು ನಾವು ನೋಡ್ತೇವೆ ಆಯಿ ಪಟ್ಟಣದಲ್ಲಿ ಒಂದು ಸೋಲೆ ಹೊರತು ಮತ್ತೆಲ್ಲಿ ಕೂಡ ಯೆಹೋಶುವನ ಜೀವಿತದಲ್ಲಿ ಸೋಲೆ ಎನ್ನುವಂಥದ್ದೇ ಕಾಣಲಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ದೇವರು ನಮ್ಮ ಜೊತೆಗಿರುವಾಗ ನಮ್ಮನ್ನು ಎದುರಿಸುವರು ಯಾರು ಎಂಬುದಾಗಿ ಶ್ರೀ ಪೌಲನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಿಜವಾಗಿಯೂ ದೇವರು ನಮ್ಮ ಪಕ್ಷದಲ್ಲಿ ಇದ್ದಾನ? ದೇವರು ನಮ್ಮ ಪಕ್ಷದಲ್ಲಿ ಇರುವ ಹಾಗೆ ನಾವು ಅಂತ ಜೀವಿತ ನಾವು ಮಾಡ್ತಾ ಇದ್ದೇವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ಯೆಹೋಶುವನಿಗೆ ಕೊಟ್ಟಂತ ವಾಗ್ದಾನ ನೆರವೇರಿಸಬೇಕಾದ್ರೆ ಯೆಹೋಶುವನು ಮಾಡಬೇಕಾಗಿರುವಂಥ ಕರ್ತವ್ಯಗಳನ್ನು ಕೂಡ ದೇವರಲ್ಲಿ ಹೇಳ್ತಾ ಇದ್ದಾನೆ. 7ನೇ ವಚನದಲ್ಲಿ, ನನ್ನ ಸೇವಕನಾದ ಮೋಸೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಮೊದಲನೇದಾಗಿ ಸ್ಥಿರಚಿತ್ತನಾಗಿರು, ಎರಡನೇದಾಗಿ ಪೂರ್ಣ ಧೈರ್ಯದಿಂದಿರು, ಮೂರನೇದಾಗಿ ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಈ ರೀತಿಯಾಗಿ ನೀನು ಮಾಡುವುದಾದ್ರೆ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವಲ್ಲಿ ಯೆಹೋಶುವನಿಗೆ ಕರ್ತನು ಹೇಳುವಂತ ಒಂದು ವಾರ್ನಿಂಗ್. ಪ್ರೈಸ್ ದಿ ಲಾರ್ಡ್. ಈಗ ವರ್ಷ ಬರುವಾಗ, ಹೊಸ ವರ್ಷದಲ್ಲಿ ಬರುವಾಗ ಎಲ್ಲರಿಗೂ ವಾಗ್ದಾನ ಕಾರ್ಡ್ ಕೊಡ್ತಾರೆ ಹೆಚ್ಚಿನ ಸಭೆಗಳಲ್ಲಿ. ಹಲ್ಲೆಲೂಯಾ. ದೇವರು ನನ್ನ ಜೊತೆಗೆ ಏನು ಮಾತಾಡ್ತಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಒಂದು ಕಡೆ ವಾಗ್ದಾನ, ಇನ್ನೊಂದು ಕಡೆಯಲ್ಲಿ ಆಜ್ಞೆ ಇರ್ತದೆ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೆ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ ಇದು ವಾಗ್ದಾನ. ಹಲ್ಲೆಲೂಯಾ. ಆಜ್ಞೆ ಇರುವಂತ ಭಾಗ ತಿರ್ಸಿ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಸರ್ವಶಕ್ತನಾದ ದೇವರು, ನನಗೆ ದೋಷವಿಲ್ಲದಾಗಿ ನಡೆದುಕೋ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಬೇಕಾದ್ರೆ ನಾವು ದೇವರು ನಮಗೆ ಕೊಟ್ಟಿರುವಂಥ ಆಜ್ಞೆಯನ್ನು ನಾವು ಕೈಕೊಂಡು ಪಾಲಿಸುವುದರಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲ ದೇವರೇ, ಆಜ್ಞೆ ಹಾಗೆ ಇರಲಿ ಒಂದು ಕಡೆ, ಈಗ ನೀನು ವಾಗ್ದಾನ ಮಾಡಿದ್ಯಲ್ಲ ಯುಗದ ಸಮಾಪ್ತಿವರೆಗೆ ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ, ಇನ್ನು ಹೋಗುವಲ್ಲೆಲ್ಲ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿದ್ಯಲ್ಲ, ಅದು ನನಗೆ ಬೇಕು. ಆಜ್ಞೆ ನಾನು ಮತ್ತೆ ನೆರವೇರಿಸ್ತೇನೆ. ನೋ ನೋ ನೋ.
ಪ್ರೈಸ್ ದಿ ಲಾರ್ಡ್. ಯೆಹೋಶುವನ ದೇವರು ಹಾಗೆ ಹೇಳಲಿಲ್ಲ. ಮೊದಲನೇದಾಗಿ ದೇವರು ವಾಗ್ದಾನ ಮಾಡಿದೆ, ಏನಂತ? ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು, ನಾನು ಮೋಸೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲಿರುವೆನು. ಆಮೇಲೆ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು ಎಂಬುದಾಗಿ ಈ ರೀತಿ ಎಲ್ಲ ವಾಗ್ದಾನ ದೇವರು ಮಾಡ್ತಾ ಇದ್ದಾನೆ. ಈ ವಾಗ್ದಾನ ನೆರವೇರಬೇಕಾದ್ರೆ ಯೆಹೋಶುವನು ಮಾಡಬೇಕಂದ ಕರ್ತವ್ಯ ಏನು? ನನ್ನ ಸೇವಕನಾದ ಮೋಸೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಮೊದಲನೇದಾಗಿ ನೀನು ಸ್ಥಿರಚಿತ್ತನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ಪೂರ್ಣ ಧೈರ್ಯದಿಂದಿರಬೇಕು. ಸ್ವಲ್ಪ ಭಯ, ಸ್ವಲ್ಪ ಧೈರ್ಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಈ ಮೂರು ಕಾರ್ಯಗಳನ್ನು ಮಾಡುವುದಾದ್ರೆ ನೀನು ಎಲ್ಲಿ ಹೋದ್ರೂ ಕೂಡ ಏನಾಗ್ತಿ? ಕೃತಾರ್ಥನಾಗಿ ಬರ್ತಿ. ಅದಕ್ಕೆ 8ನೇ ವಚನದಲ್ಲಿ ದೇವರು ಹೇಳ್ತಾ ಇದ್ದಾನೆ ಯೆಹೋಶುವನಿಗೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಬೇಕಾದ್ರೆ, ದೇವರು ನಮ್ಮ ಪರವಾಗಿ ನಿಂತು ಯುದ್ಧ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಕರ್ತವ್ಯಗಳು ಕೂಡ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲ ದೇವರೇ, ನೀನು ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಿ, ನೀನು ವಾಗ್ದಾನದಲ್ಲಿ ತಪ್ಪಿ ಹೋಗುವವನಲ್ಲ, ನೀನು ವಾಗ್ದಾನ ನೆರವೇರಿಸ್ತೇನೆ, ಆದರೆ ನನ್ನ ಜೀವಿತ ಮಾತ್ರ ದೇವರಿಗೆ ಪರ್ಫೆಕ್ಟ್ ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೆಹೋಶುವನ ಜೀವಿತ ನಾವು ನೋಡುವಾಗ ದೇವರು ಏನು ಹೇಳಿದ್ದಾನೋ ಅದನ್ನು ಅವನು ಮಾಡುವುದರಲ್ಲಿ ಅವನು ನಂಬಿಗಸ್ತನಾಗಿದ್ದನು. ಪ್ರೈಸ್ ದಿ ಲಾರ್ಡ್. ಯೆಹೋಶುವನ ಜೀವನ ಚರಿತ್ರೆ ನಾವು ನೋಡುವಾಗ ಮೋಸೆಯ ಕೈ ಕೆಳಗೆ ಅವನೊಬ್ಬ ಸೇವಕನಾಗಿರುವಾಗಲೂ ಕೂಡ ಮೋಸೆಗೆ ನಂಬಿಗಸ್ತನಾಗಿ ಅವನು ನಡ್ಕೊಂಡ. ಮೋಸೆ 40 ದಿನಗಳ ತನಕ ಸಿನಾಯಿ ಬೆಟ್ಟಕ್ಕೆ ಹೋಗಿ ದಸಾಜ್ಞೆಗಳು ತರುವ ತನಕ ಅವನು ಬೆಟ್ಟದ ಬುಡದಲ್ಲೇ ಮೋಸೆಗಾಗಿ ಕಾಯ್ತಾ ಇದ್ದನಂತೆ. ಪ್ರೈಸ್ ದಿ ಲಾರ್ಡ್. ಎಂಥ ನಂಬಿಗಸ್ತನಾದಂಥ ಸೇವಕನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿಮ್ಮ ಜೀವಿತದಲ್ಲಿ ದೇವರ ವಾಗ್ದಾನಗಳು ನೆರವೇರೋ ತಡವಾದ್ರೂ ಕೂಡ ನಾವು ವಿಶ್ವಾಸವನ್ನು ನಾವು ಕಡಿಮೆ ಮಾಡಿಕೊಳ್ಬಾರ್ದು, ಪ್ರಾರ್ಥನೆಯಲ್ಲಿ ನಾವು ಬಿದ್ದು ಹೋಗಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ವೇಳೆ ದೇವರ ವಾಗ್ದಾನ ನೆರವೇರಲಿಕ್ಕೆ ತಡವಾಗ್ತಿದೆಯಾ? ಹೋರಾಟಗಳ ಮೇಲೆ ಹೋರಾಟಗಳು ಬರ್ತಾ ಇದೆಯಾ? ಎಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ನಾವಲ್ಲಿ ನೋಡ್ತೇವೆ ಯೆಹೋಶುವ ಮತ್ತು ಕಾಲೇಬರು ಮಾತ್ರ ನಾವು ನೋಡ್ತೇವೆ ವಾಗ್ದಾನ ದೇಶಕ್ಕೆ ಅವರು ಪ್ರವೇಶ ಮಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಅದರ ಜೊತೆಗೆ ಈ ಐಗುಪ್ತ ದೇಶದಿಂದ ಬಂದಂಥ ಅವರ ಹಿರಿಯ ತಲೆಗಳೆಲ್ಲ ಅರಣ್ಯದಲ್ಲೇ ಸಂಹಾರವಾಗಿ ಹೋದರು. ಆದರೆ ಅವರ ಮಕ್ಕಳು, ಮರಿಮಕ್ಕಳು ಮತ್ತು ಮೊಮ್ಮಕ್ಕಳೆಲ್ಲರೂ ಇವ್ರ ಜೊತೆಗೆ ವಾಗ್ದಾನ ದೇಶಕ್ಕೆ ಅವರು ಪ್ರವೇಶಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಈ ಭಾಗದಲ್ಲಿ ಈ ಯೋರ್ದಾನ್ ಕಣಿವೆ ದಾಟುವಾಗಲೂ ಕೂಡ, ಯೆರಿಕೋವಿನ ಗೋಡೆಯನ್ನು ಬೀಳಿಸುವಾಗಲೂ ಕೂಡ ಅವರು ನಂಬಿಗಸ್ತರಾಗಿ ದೇವರು ಹೇಳಿದ ಮಾತಿಗರು ವಿಧೇಯರಾಗಿ ನಡೆದುಕೊಂಡದ್ರಿಂದ ಕರ್ತನು ಎಲ್ಲ ವಿಷಯಗಳಲ್ಲಿ ಅವರಿಗೆ ಮಾರ್ಗವನ್ನು ತೆರೆದುಕೊಟ್ಟನು. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಕೋರೇಶನಿಗೆ ದೇವರೊಂದು ಮಾತು ಹೇಳ್ತಾನೆ. ಯೆಶಾಯನ ಪ್ರವಾದನೆ ಗ್ರಂಥ 45ನೇ ಅಧ್ಯಾಯ 2ನೇ ವಚನದಲ್ಲಿ ಅಲ್ಲಿ ದೇವರು ಹೇಳ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು ಎಂಬುದಾಗಿ ದೇವರು ಕೋರೇಶನಿಗೆ ದೇವರು ವಾಗ್ದಾನ ಮಾಡಿದ. ಅದೇ ರೀತಿಯಾಗಿ ಈ ಯೆಹೋಶುವನ ಜೀವಿತದಲ್ಲಿ ಕೂಡ ಎಂಥದೇ ದೊಡ್ಡ ತಾಮ್ರದ ಕದಗಳಿದ್ರೂ ಕೂಡ, ಕಬ್ಬಿಣದ ಅಗುಳಿಗಳಿದ್ರೂ ಕೂಡ ದೇವರು ಮುಂದಾಗಿ ಹೊರಡುವಾಗ ನಾನು ಭಯಪಡುವುದಿಲ್ಲ. ನನ್ನ ನಂಬಿಕೆ, ನನ್ನ ಧೈರ್ಯ, ನನ್ನ ಬಲ ಎಲ್ಲವೂ ನನ್ನ ಕರ್ತನೇ ಆಗಿದ್ದಾನೆಂಬುದಾಗಿ ವಿಶ್ವಾಸ ಇಟ್ಟು ನಾವು ಯಾವಾಗ ಮುಂದೆ ಹೆಜ್ಜೆ ಇಡ್ತೇವೋ ದೇವರ ಮಹಿಮೆಯಾದ ಕಾರ್ಯಗಳನ್ನ ನೋಡಲಿಕ್ಕೆ ಸಾಧ್ಯ. ಎಷ್ಟರ ತನಕ ನಾವು ಅಪನಂಬಿಗಸ್ತರಾಗಿ ಗುಣಗುಡ್ತಾ, ನಾನು ರಕ್ಷಣೆಗೆ ಬಂದು 20 ವರ್ಷ ಆಯಿತು, 25 ವರ್ಷ ಆಯಿತು, ನನಗೆ ಸರಿಯಾದದು ಮನೆ ಇಲ್ಲ, ಸರಿಯಾಗಿ ನನ್ನ ಮಕ್ಕಳಿಗೊಂದು ಉದ್ಯೋಗವಿಲ್ಲ, ಹೀಗೇ ನಾವು ವರ್ಷವೆಲ್ಲ ಗುಣುಗುಡ್ತಾ ಇರುವುದಾದರೆ ದೇವರ ಕಾರ್ಯ ನೋಡಲಿಕ್ಕೆ ನಮ್ಮ ಹತ್ರ ಆಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದರೆ ಸಂತೋಷವಿರುವಾಗ ಮಾತ್ರ ನಾವು ದೇವರನ್ನು ಕೊಂಡಾಡುವುದಲ್ಲ, ಸಭೆಗೆ ಬರುವುದಲ್ಲ. ಆದರೆ ದುಃಖದ ಸಮಯದಲ್ಲಿಯೂ ಅನಾನುಕೂಲತೆ ಸಮಯಗಳಲ್ಲಿ ಕೂಡ ನಾವು ಕರ್ತನನ್ನು ಬಿಡದೇ ನಾವು ಹಿಂಬಾಲಿಸುವಾಗ ದೇವರು ಖಂಡಿತವಾಗಿ ನಮ್ಮನ್ನು ಆತನ ಮೇಲಕ್ಕೆ ತರುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಎದುರಾಗಿರುವಂಥ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಕುಟುಂಬದ ಸಮಸ್ಯೆ ಆಗಿರಬಹುದು, ಗಂಡನ ಸಮಸ್ಯೆ ಆಗಿರಬಹುದು, ಮಕ್ಕಳ ಸಮಸ್ಯೆ ಆಗಿರಬಹುದು,
ಆದರೆ ನೀವು ಕರ್ತನ ಮೇಲೆ ನೀವು ಎಷ್ಟು ನೀವು ಡಿಪೆಂಡ್ ಆಗಿರ್ತೀರೋ ಅಷ್ಟೇ ಬದಲಾವಣೆಗಳು ದೇವರು ಕುಟುಂಬದಲ್ಲಿ ಆತನ ತರುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಯೌಶುವನ ಜೊತೆಗಿದ್ದು ಯೌಶುವನಿಗೆ ಜಯವನ್ನು ಕೊಟ್ಟಂತ ಅದೇ ದೇವರು ಇವತ್ತು ನಮ್ಮ ಜೊತೆಗೆ ಕೂಡ ಆತನಿದ್ದಾನೆ. ಹಾಲೆಲೂಯಾ. ಆತನು ಬೇರ್ಪಟ್ಟಿಲ್ಲ, ಆತನು ಬಿಟ್ಟು ದೂರ ಹೋಗಲಿಲ್ಲ. ಆತ ನಮ್ಮ ಜೊತೆಗೇ ಇರುವಂತ ಇಮ್ಮಾನುವೇಲನಾಗಿ ನಮ್ಮ ಜೊತೆಗೆ ಆತನ ಇದ್ದಂಥ ದೇವರಾಗಿದ್ದಾನೆ. ಇವತ್ತು ನಿಮ್ಮ ಪರಿಸ್ಥಿತಿಗಳು, ಸಮಸ್ಯೆಗಳು, ಆಗದಿರುವಂಥ ಪ್ರಶ್ನೆಗಳು ಇರುವುದಾದ್ರೆ ಅದು ನಾನು ಮತ್ತು ನೀವು ಆರಾಧಿಸುವಂತ ದೇವರಿಂದ ಬಗೆಹರಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಗಾಗಿ ನಾವು ಚಿಂತಿಸುವುದು ಬೇಡ. ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ದೇಹದಲ್ಲಿ ಆರೋಗ್ಯದ ಸಮಸ್ಯೆಗಳಿರುವುದಾದ್ರೆ, ಅದು ಎಷ್ಟೇ ದೊಡ್ಡ ವ್ಯಾಧಿಯಾಗಿರುವುದಾದ್ರೂ ಕೂಡ ನನ್ನ ಕರ್ತನು ಈ ವ್ಯಾಧಿಗಿಂತ ಶಕ್ತನಾದ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅನೇಕ ಸರ ನಾವು ಏನು ಮಾಡ್ತೀವಿ ಗೊತ್ತುಂಟ, ಸುವಾರ್ತೆ ಸಾರ್ಲಿಕ್ಕೆ ಹೋಗುವಾಗ ಅಥವಾ ನಮ್ಮ ಅಕ್ಕಪಕ್ಕ ನೆರೆಕೆರೆಯಲ್ಲಿ ಯಾರಾದರೂ ಕ್ಯಾನ್ಸರ್ನಲ್ಲಿ ಇರುವುದಾದರೆ, ಅಥವಾ ಯಾವುದಾದ್ರೂ ಒಂದು ಕಾಯಿಲೆಯಲ್ಲಿ, ಯಾವುದಾದ್ರೂ ಸಮಸ್ಯೆಯಲ್ಲಿ ಇರುವುದಾದರೆ, ನಾವು ಅವರಿಗೆ ಧೈರ್ಯವಾಗಿ ದೇವರ ವಿಷಯ ನಾವು ಮಾತಾಡ್ತೀವಿ. ದೇವರು ನಿನಗೆ ಗುಣಪಡಿಸ್ತಾನೆ, ಯೇಸುವಿನ ನಂಬಿಕೆ ಇಡಿ ಎಂಬುದಾಗಿ. ಕೆಲವು ಸಾರಿ ವಿಶ್ವಾಸಿಗಳ ನಮ್ಮ ಜೀವಿತದಲ್ಲಿ ಅಂಥ ವ್ಯಾಧಿಗಳು ಬರುವಾಗ ಅನೇಕ ಸಾರಿ ನಾವು ನಂಬಿಕೆಯನ್ನು ನಾವು ಕಳ್ಕೊಂಡು ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಸ್ಪತ್ರೆ ಏನೋ ಸ್ವಲ್ಪ ಎದೆನೋ ಬಂದಾಗ ಎಲ್ಲ ECG ಅದು ಇದೆ ಅಂತ ಎಲ್ಲ ಟೆಸ್ಟ್ಗಳಾದಾಗ ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ, ವಿಷಯ ಕೇಳುವಾಗ ನಮಗೆ ಒಂದ್ಸಾರಿ ಭಯ ಆಗಿ ಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ಈಗ ಪಕ್ಕದ ಮನೆಯಲ್ಲಿರುವಂಥ ವ್ಯಕ್ತಿಗೆ ನೀವು ಹೇಳ್ತೀರಿ, ಕ್ಯಾನ್ಸರ್ ವ್ಯಾಧಿ 4ನೇ ಸ್ಟೇಜಲ್ಲಿ ಇದ್ದಾರೆ, ನನ್ನ ದೇವರು ಗುಣಪಡಿಸಲಿಕ್ಕೆ ಶಕ್ತನು ಎಂಬುದಾಗಿ ನೀವು ಯೇಸು ನಂಬಿರಿ, ಅಷ್ಟು ವಿಶ್ವಾಸದ ನೀವು ಮಾತನಾಡ್ತೀರಿ. ಆದರೆ ಇವತ್ತು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಯಾರಿಗಾದ್ರೂ ಇಂಥ ಸಮಸ್ಯೆಗಳು ಬರುವಾಗ ನಾವು ಸಂಪೂರ್ಣವಾಗಿ ಏನಾಗ್ತೀವಿ? ಕುಗ್ಗಿ ಹೋಗ್ತೀವಿ. ಆ ಭಯದಲ್ಲೇ ನಾವು ಜೀವಿಸ್ತೀವಿ. ಹಲ್ಲೆಲೂಯಾ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಗಳು ಬರುವಾಗ ನಮ್ಮ ನಂಬಿಕೆ ದೇವರ ಮೇಲೆ ನಾವು ಇಡಬೇಕು. ಪ್ರೈಸ್ ದಿ ಲಾರ್ಡ್. ಕೆಲವು ಸಾರಿ ವ್ಯಾಧಿಗಳು ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಬರ್ಬೋದು. ಹಲ್ಲೆಲೂಯಾ. ಹಾಗಂತ ದೇವರನ್ನೇ ನಾವು ಗುಣಗುಟ್ಟುವುದಲ್ಲ. ಅನೇಕ ಸರ್ ನಾವು ಏನು ಹೇಳ್ತೇವೆ ಗೊತ್ತುಂಟ, ಸಮಸ್ಯೆಗಳು ನನಗೆ ಯಾವ ವ್ಯಾಧಿ ಬರಬಾರ್ದು, ನಾನು ಆರೋಗ್ಯವಂತನಾಗಿರಬೇಕು. ತಪ್ಪಲ್ಲ. ಕೆಲವು ಸಾರಿ ಪರೀಕ್ಷೆಗಳು ಬರುವಾಗ ನಾನು ಇಷ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆದರೂ ನನಗೆ ವ್ಯಾಧಿ ಯಾಕೆ ಬಂತು ದೇವರೇ, ಪ್ರಶ್ನೆ ಮಾಡಬಾರ್ದು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವ್ಯಾಧಿಗಳ ಮಧ್ಯದಲ್ಲಿ ಕೂಡ ನಾವು ದೇವರನ್ನು ಮಹಿಮೆ ಪಡಿಸುವಾಗ ಖಂಡಿತವಾಗಿ ದೇವರು ನಮಗೆ ದೀರ್ಘಾಯುಷ್ಯವನ್ನು ಕೊಟ್ಟು ವ್ಯಾಧಿಯನ್ನು ಗುಣಪಡಿಸಿ ಇನ್ನೂ ಬಲವಾದ ಸಾಕ್ಷಿಯಾಗಿ ನಿಲ್ಲುವಾಗೆ ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾವ ಕಾರಣಕ್ಕೂ ದೇವರ ಮೇಲೆ ನಾವು ಗುಣಗುಟ್ಟಬಾರ್ದು, ಬೇಸರಗೊಳ್ಳಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ದೇವರ ವಾಗ್ದಾನ ಯಾವತ್ತೂ ನಮ್ಮ ನೆನಪಿಗೆ ನಾವು ತೆಗೆದುಕೊಳ್ಬೇಕು. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾರು ಹೇಳ್ತಾರೆ ಲೋಕದಲ್ಲಿ ಈ ಮಾತನ್ನು? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿರುವಂಥ ನಿಮ್ಮ ದೇವರು ನಮಗೆ ನಂಬಿಕೆಗೆ ಆತನು ಕೊಡುವಂಥ ಈ ವಾಗ್ದಾನಗಳನ್ನು ಬಿಗಿಯಾಗಿ ನಾವು ಹಿಡಿದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರನ್ನು ನಾವು ನೋಡಬೇಕೇ ಹೊರತು ನಾವು ಮನುಷ್ಯರನ್ನು ನಾವು ನೋಡಬಾರ್ದು. ಯಾಕೆಂದರೆ ದಾವೀದನ ಜೀವಿತ ನೋಡುವಾಗ ಅವನು ದೇವರಿಗೆ ಪ್ರಥಮ ಸ್ಥಾನ ಕೊಟ್ಟದ್ರಿಂದ ಅವನಿಗೆ ಸಮಸ್ಯೆಗಳು ಅವನಿಗೆ ಏನೂ ಅಲ್ಲ. ಹಲ್ಲೆಲೂಯಾ. ಸಮಸ್ಯೆ ದೊಡ್ಡದಾಗಿ ಎದುರು ಬಂದು ನಿಂತರೂ ಕೂಡ ಅವನು ಯಾವಾಗಲೂ ದೇವರನ್ನೇ ದೊಡ್ಡದಾಗಿ ನೋಡ್ತಾ ಇದ್ದ. ವ್ಯಾಧಿ, ಸಮಸ್ಯೆ, ಹೋರಾಟ, ಭಯ, ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಯವೇ. ನಿನ್ನ ಭಯ ನಿನ್ನ ಹತ್ರನೇ ಇಟ್ಕೋ. ನನ್ನಲ್ಲಿ ಲೋಕವನ್ನು ಜಯಿಸಿರುವಂಥ ಯೇಸು ಸ್ವಾಮಿ ಇದ್ದಾನೆ, ನನ್ನನ್ನು ನೀನು ಜಯಿಸಲಾರೆ. ಪ್ರೈಸ್ ದಿ ಲಾರ್ಡ್. ವ್ಯಾಧಿಗೆ ನಾವು ಮಾತನಾಡಬೇಕು. ಅನಾರೋಗ್ಯವೇ, ನನ್ನಲ್ಲಿ ಆರೋಗ್ಯದಾಯಕನಾದ ಯೇಸುವಿದ್ದಾನೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಗಿದೆ, ನಿನಗೆ ಯಾವ ಅಧಿಕಾರ ನನ್ನ ಮೇಲೆ ಇಲ್ಲ ಎಂಬುದಾಗಿ ನಾವು ವಿಶ್ವಾಸದಿಂದ ನಾವು ಅರಿಕೆ ಮಾಡ್ತಾ ಮಾತಾಡಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನು ಬಾಯ ಫಲವಾಗಿ ಅನೇಕ ಫಲವನ್ನು ಅನುಭವಿಸೋನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬಾಯ ಬೆಳೆಯ ಫಲವಾಗಿ ಅನೇಕ ಫಲಗಳನ್ನು ಅನುಭವಿಸೋನು ಎಂಬುದಾಗಿ. ಹಾಗಾಗಿ ಇವತ್ತು ನಾವು ನೆಗೆಟಿವ್ ಆಗಿ ನಾವು ಮಾತನಾಡೋದು ಬೇಡ. ಕುಟುಂಬದಲ್ಲಿ ರಕ್ಷಣೆಗೆ ಬಾರದಿರುವಂಥ ಮಕ್ಕಳಿದ್ದಾರ, ಗಂಡನಿದ್ದಾರ, ಹೆಂಡತಿದ್ದಾರ, ತಂದೆ ತಾಯಿಗಳಿದ್ದಾರ, ದೇವರ ವಾಕ್ಯ ಹಿಡಿದು ನೀವು ಮಾತನಾಡಬೇಕು.
ದೇವ್ರೆ, ಅವ್ರು ಎಷ್ಟೇ ಒರಟಾಗಿ ನಡೀಲಿ, ಅವ್ರು ಎಷ್ಟೇ ಒರಟಾಗಿ ಮಾತಾಡಲಿ, ಎಷ್ಟೇ ವಿರೋಧ ಮಾಡಲಿ, ಆದರೆ ನಿನ್ನ ವಾಕ್ಯ ಹೇಳ್ತದೆ ಸ್ವಾಮಿ, ನೀನು ನಂಬಿದರೆ ನಿನ್ನ ಕುಟುಂಬ ರಕ್ಷಣೆ ಹೊಂದುತ್ತೇವೆ. ನಿನ್ನ ವಾಕ್ಯನ ಹೇಳಿದೆಯಲ್ಲ ಸ್ವಾಮಿ, ನನಗೆ ನಿನ್ನ ವಾಕ್ಯದ ಮೇಲೆ ನಂಬಿಕೆ, ನೀನು ಅವರನ್ನು ಬದಲಾಯಿಸಲಿಕ್ಕೆ ಶಕ್ತನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ನಂಬಿಕೆಯಿಂದ ಮಾತನಾಡುವಾಗ ಯಾವ ವ್ಯಾಧಿ ಆಗಲಿ, ಸಮಸ್ಯೆ ಆಗಲಿ, ಭಯವಾಗಲಿ ನಮ್ಮ ಮುಂದೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇಲ್ಲ ಇದ್ದೀರಾ? ಹಾಲೆಲೂಯಾ. ಉದಾಹರಣೆಗೆ ನಾವು ನೋಡುವಾಗ ಪ್ರವಾದಿಯಾಗಿರುವಂಥ ಎಲಿಷನ ಬಗ್ಗೆ ನಾವು ನೋಡ್ತೇವೆ. ಎಂಥ ನಂಬಿಕೆ ಅವನದ್ದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 2 ಅರಸುಗಳ ಪುಸ್ತಕ ನೀವು ಅನೇಕ ಸಾರಿ ನಮ್ಮ ಸಭಾಪಾಲಕರು ಟೀಚ್ ಮಾಡಿದ್ದಾರೆ ಈ ವಿಷಯದ ಬಗ್ಗೆ. ಎಷ್ಟು ಸಾರಿ ನೀವು ಕೂಡ ಓದಿದ್ದೀರಿ. 2 ಅರಸು 6ನೇ ಅಧ್ಯಾಯ 8ರಿಂದ 12ನೇ ವಚನ ಮನೆಯಲ್ಲಿ ಪ್ರಿಯರುವಾಗ ನೀವು ಓದಿಕೊಳ್ಳ್ರಿ. ಅಲ್ಲಿ ನಾವು ನೋಡ್ತೇವೆ 2 ಅರಸು, ಒಂದು ಅರಾಮ್ಯರ ಅರಸನು, ಇನ್ನೊಂದು ಇಸ್ರಾಯೇಲ್ರ ಅರಸನು. ಹಲ್ಲೆಲೂಯಾ. ಈಗ ಈ ಅರಾಮ್ಯರ ಅರಸನ ಬಗ್ಗೆ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಈ ಅರಾಮ್ಯ ಅರಸನು ಇಸ್ರಾಯೇಲ್ರಿಗೆ ವಿರೋಧವಾಗಿ ಎಲ್ಲಿ ಯುದ್ಧಕ್ಕೆ ಹೋದ್ರೂ ಕೂಡ ಅವನು ಫೇಲ್ಯೂರ್ ಆಗಿ ಬರ್ತಿದ್ದ, ಜಯನೇ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಎಲ್ಲೆಲ್ಲ ಒಳಸಂಚು ಮಾಡಿ ಒಳಗೆ ಗುಹೆಗಳಲ್ಲಿ ಎಲ್ಲಿ ಹೋದ್ರೂ ಕೂಡ ಇಸ್ರಾಯೇಲ್ ಈ ಭಾಗದಲ್ಲಿ ಹಿಡಿಬಹುದು, ಅವರನ್ನು ಸ್ವಾಧೀನ ಮಾಡಿಕೊಳ್ಬಹುದು ಎಂಬುದಾಗಿ, ಆದರೆ ಜಯ ಸಿಗ್ತಾ ಇಲ್ಲ ಅವನಿಗೆ. ಆಗ ಅವನಿಗೊಂದು ಡೌಟ್ ಬರ್ತಾ ಇದೆ. ಏನೆಂಬುದಾಗಿ ನಾವು ಕೇಳುವಾಗ 10ನೇ ವಚನ, 1 ನಿಮಿಷ, 9ನೇ 2 ಅರಸು 6ನೇ ಅಧ್ಯಾಯ 9ನೇ ವಚನದಲ್ಲಿ, ದೇವರ ಮನುಷ್ಯನು ಇಸ್ರಾಯೇಲರ ಅರಸನಿಗೆ, ಜಾಗರೂಕತೆಯಿಂದಿರಿ, ನೀವು ಇಂತಿಂಥ ಸ್ಥಳದಲ್ಲಿ ಹಾಯಬಾರದು, ಅಲ್ಲಿ ಅರಾಮ್ಯರು ಅಡಗಿಕೊಂಡಿದ್ದಾರೆ ಎಂದು ತಿಳಿಸುತ್ತಿದ್ದನು. ಹಲ್ಲೆಲೂಯಾ. ಸಾಕು. ದೇವರ ಮನುಷ್ಯನಾದಂಥ ಎಲೀಷನು ಅರಾಮ್ಯರು, ಅವನ ಅರಸರು, ಅವನ ಜನರು ಇಂತಿಂಥ ಕಡೆಯಲ್ಲಿ ಇದ್ದರ ಮೊದಲೇ ಎಲ್ಲ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಇಸ್ರಾಯೇಲ್ರು ಎಲ್ಲಿ ಹೋದ್ರು ಕೂಡ ಜಯ ಸಾಧಿಸ್ತಾ ಇದ್ರು. ಈಗ ಅರಾಮ್ಯರ ಅರಸನಿಗೆ ಒಂದು ಡೌಟ್ ಬರ್ತದೆ, ಅವನಲ್ಲಿರುವ ಜನರೊಳಗೆ ಒಂದು ಡೌಟ್ ಬರ್ತಾ ಇದೆ. ಅದೇನೆಂಬುದಾಗಿ ನಾವು ನೋಡುವಾಗ, ಇದರ ದೆಸೆಯಿಂದ ಅರಾಮ್ಯರ ಅರಸನು ಕಳವಳಗೊಂಡು 11ನೇ ವಚನ, ತನ್ನ ಸೇನಾಪತಿಗಳನ್ನು ಕರೆದು ಅವರನ್ನು, ನಮ್ಮವರಲ್ಲಿ ಇಸ್ರಾಯೇಲರ ಅರಸನ ಪಕ್ಷದವರು ಯಾರು, ನನಗೆ ತಿಳಿಸುವುದಿಲ್ಲವೋ ಎಂದು ಕೇಳಿದನು. ಅರಾಮ್ಯರ ಅರಸನಿಗೆ ಅವನ ಜನರ ಮೇಲೆ ಡೌಟ್ ಬರ್ತಾ ಇದೆ. ನಾವು ಇಷ್ಟೆಲ್ಲ ಮಾತಾಡಿಕೊಳ್ಳುವಂಥದ್ದು ಯಾರು, ನಮ್ಮವರೇ ಗುಟ್ಟಾಗಿ ಇಸ್ರಾಯೇಲ್ ಅರಸನಿಗೆ ಮೊದಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು ಎಂಬುದಾಗಿ. ಆಗ ಅವನ ಜೊತೆಗೆ ಇದ್ದದ್ದು ಒಬ್ಬ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ, 12ನೇ ವಚನ, ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಹಾಗಲ್ಲ, ಇಸ್ರಾಯೇಲರಲ್ಲಿ ಎಲೀಷನೆಂಬೊಬ್ಬ ಪ್ರವಾದಿ ಇರುತ್ತಾನೆ, ನೀನು ನಿನ್ನ ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಸಾಕು. ಹಲ್ಲೆಲೂಯಾ. ಅವರೊಳಗಿರುವಂತ ಜನನೇ ಒಬ್ಬ ಅನ್ಯನು ಏನು ಹೇಳ್ತಾ ಇದ್ದಾನೆ, ದೇವರ ಪ್ರವಾದಿಯ ಕುರಿತಾಗಿ. ಆಗ ಅವರಲ್ಲೊಬ್ಬನು ಅವನಿಗೆ, ನನ್ನ ಒಡೆಯನಾದ ಅರಸೇ, ಹಾಗಲ್ಲ, ನಮ್ಮೊಳಗೆ ಯಾರೂ ಇಲ್ಲ, ನಿನಗೆ ವಿರೋಧವಾಗಿ ಕುತಂತ್ರ ಮಾಡುವವರು, ಇಲ್ಲಿನ ವಿಷಯಗಳನ್ನು ಇಸ್ರಾಯೇಲರ ಅರಸನಿಗೆ ಹೇಳುವವರು ಯಾರೂ ಇಲ್ಲ. ಅದಕ್ಕೆ ಅವನೇನು ಹೇಳ್ತಾನೆ, ಇಸ್ರಾಯೇಲರಲ್ಲಿ ಎಲೀಷನ್ ಎಂಬೊಬ್ಬ ಪ್ರವಾದಿ ಇರುತ್ತಾನೆ, ನೀನು ಮಲಗುವ ಕೋಣೆಯಲ್ಲಿ ಆಡುವ ಮಾತುಗಳನ್ನು ಸಹ ಅವನು ಅರಿತುಕೊಂಡು ಎಲ್ಲವನ್ನು ಇಸ್ರಾಯೇಲ್ಯರ ಅರಸನಿಗೆ ತಿಳಿಸುತ್ತಾನೆ ಅಂದನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಅರಾಮ್ಯರ ಅರಸನು ಸುಮ್ಮನೆ ಇರ್ತಾನ? ಏನ್ ಮಾಡ್ತಾನೆ ಅವನು? ಅರಸನು ಇದನ್ನು ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು ರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಎಲೀಷನನ್ನು ಸಾಯಿಸಲಿಕ್ಕೆ ಒಬ್ಬಿಬ್ಬರನ್ನು ಕಳಿಸ್ಲಿಲ್ಲ, ಬದಲಾಗಿ ಅವನು ಏನು ಮಾಡಿದ್ದಾನೆ, ಒಬ್ಬ ಪ್ರವಾದಿಯನ್ನು ಮುಗಿಸ್ಲಿಕ್ಕೋಸ್ಕರವಾಗಿ ಅವನು ಏನು ಮಾಡಿದ್ದಾನೆ, ರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನು ಅಲ್ಲಿಗೆ ಕಳಿಸಿದನಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಎಲೀಷನು ಭಯಪಟ್ಟನ. ಮುಂದಿನ ವಚನ ಬಹಳ ಸುಂದರವಾಗಿದೆ, 15ನೇ ವಚನ, ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ,
ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈ ವಾಕ್ಯ ಓದುವಾಗ ನಿಮಗೆ ಒಳಗಿಂದ ಒಂದು ರೀತಿ ಇದು ಬರಲ್ವಾ ನಿಮಗೆ? ದೇವರ ಕುರಿತಾಗಿ. ಪ್ರೈಸ್ ದಿ ಲಾರ್ಡ್. ಇದು ನಮ್ಮ ಕಣ್ಣಿಗೆ ಯಾರಿಗೂ ಕಾಣುವುದಿಲ್ಲ. ದೇವರ ಒಂದು ಸಂರಕ್ಷಣೆ, ಪರಲೋಕದ ದೇವರ ಸಂರಕ್ಷಣೆ ನಮ್ಮ ಮೇಲೆ, ನಮ್ಮ ವ್ಯವಹಾರದ ಮೇಲೆ, ನಮ್ಮ ಕುಟುಂಬದ ಮೇಲೆ, ಸೇವೆಯ ಮೇಲೆ ಎಷ್ಟು ಪ್ರಬಲವಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಪ್ರವಾದಿ ದೂರದಿಂದಲೇ ನೋಡಿ ಎಲ್ಲ ತಿಳ್ಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಲೀಷನ ಸೇವಕನ ನೋಡಿದಾಗ ಒಂದು ರೀತಿ ಎದೆ ಹೊಡೆದೋಯ್ತು. ಯಾಕೆಂದ್ರೆ ಅವನಿಗೆ ದೂರದೃಷ್ಟಿ ಇಲ್ಲ. ಎಲ್ಲ ಶಾರೀರಿಕವಾದ ಕಣ್ಣಿಂದ ನೋಡುವಾಗ ಭಯಪಟ್ಟನು. ಏನು ಹೇಳ್ತಾ ಇದ್ದಾನೆ? ಅಯ್ಯೋ ಸ್ವಾಮಿ, ಏನು ಮಾಡೋಣ? ಪ್ರೈಸ್ ದಿ ಲಾರ್ಡ್. ಸ್ವಾಮಿ ಹೆದರಲೇ ಇಲ್ಲ, ಭಯಪಡಲೇ ಇಲ್ಲ. ಎಲೀಷನು ಒಂದೇ ಮಾತು ಹೇಳ್ತಾನೆ, ಭಯಪಡಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಮೋಸೆ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯದಲ್ಲಿ ಕಾಣ್ತದೆ. ಆತನು ದೂರದೃಷ್ಟಿಯಿಂದ ಒಂದು ಪ್ರವಾದನ ರೂಪವಾಗಿ ಇಸ್ರಾಯೇಲರ ಕುರಿತಾಗಿ ಹೇಳ್ತಾನೆ. ಏನೆಂಬುದಾಗಿ ನೋಡುವಾಗ, ಇಸ್ರಾಯೇಲರೇ, ನೀವೆಷ್ಟೋ ಧನ್ಯರು, ನಿಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ? ನೀವು ಯೆಹೋವನ ಅನುಗ್ರಹದಿಂದ ಜಯವನ್ನು ಹೊಂದಿದವರು. ಆತನೇ ನಿಮ್ಮನ್ನು ಕಾಯುವ ಡಾಲು, ನಿಮ್ಮ ಗೌರವವನ್ನು ಕಾಪಾಡುವ ಕತ್ತಿಯೂ ಆಗಿದ್ದಾನೆ. ಆದುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮುದುರಿಕೊಳ್ಳುತ್ತಾರೆ. ನೀವಾದರೂ ಅವರಿಗಿರುವ ಎತ್ತರವಾದ ಸೀಮೆಗಳಲ್ಲಿ ಜಯಶಾಲಿಗಳಾಗಿ ಸಂಚರಿಸಿರು ಎಂಬುದಾಗಿ. ಇನ್ನು ಕಾನಾನ್ ದೇಶಕ್ಕೆ ಹೋಗಲಿಲ್ಲ, ಮೊದಲೇ ಪ್ರವಾದನ ರೂಪವಾಗಿ ಎಲ್ಲವನ್ನೂ ಹೇಳಿಬಿಟ್ಟಿದ್ದಾನೆ ಮೋಸೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಯಾವ ವ್ಯಾಧಿಗಳಾಗಲಿ, ಯಾವುದೇ ಸಮಸ್ಯೆಗಳಾಗಲಿ, ಯಾವುದೇ ಸಂಘಟನೆಗಳ ಭಯವಾಗಲಿ ನಮ್ಮೊಳಗೆ ನಾವು ಅದಕ್ಕೆ ಸ್ಥಳ ಕೊಡಬಾರದು. ಪ್ರೈಸ್ ದಿ ಲಾರ್ಡ್. ಒಂದೇ ನೆನೆಸ್ಕೊಳ್ಬೇಕು, ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಂಥ ಯೇಸು ದೊಡ್ಡವನು. ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವಂಥ ಯೇಸು ದೊಡ್ಡವನು. ಯಾವ ಮನುಷ್ಯ ನನಗೆ ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಯಾವ ವ್ಯಾಧಿ ನನ್ನನ್ನು ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಸಮಸ್ಯೆ ಕೂಡ ನನ್ನನ್ನು ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ನನ್ನಲ್ಲಿರುವ ಯೇಸು ದೊಡ್ಡವನೆಂಬುದಾಗಿ ನಾವು ಅರಿಕೆ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಒಂದು ಸಾರಿ ಕುಂದಾಪುರದಲ್ಲಿ ಇಲ್ಲಿಗೆ ನಾವು ಪ್ರೇಯರಿಗೆ ಬರ್ತಿರುವಾಗ ಪಾಸ್ಟ್ರಿಗೆ ಒಂದು ಸಾರಿ ನಾನು ಹೀಗೆ ಹೇಳಿದೆ. ನಾವೆಲ್ಲ ಆವಾಗ ಇಡೀ ಕುಟುಂಬ ನಾವೆಲ್ಲರೂ ಯೇಸುವನ್ನು ಕಂಡುಕೊಂಡ್ರಿಂದ ಅಲ್ಲಿಂದ ಇಲ್ಲಿಗೆ ಬಸ್ಸಿಗೆ ಬರಲಿಕ್ಕೆ ತುಂಬ ಹಣ ಖರ್ಚಾಗ್ತಾ ಇತ್ತು. ಪಾಸ್ಟ್ರಿಗೆ ಜಸ್ಟ್ ಒಂದು ಮಾತು ಹೇಳಿದ್ದಾನು, ಪಾಸ್ಟ್ರೆ ಕುಂದಾಪುರದಲ್ಲಿ ಯಾವುದಾದ್ರೂ ಒಂದು ಸೇವೆ ರೆಡಿ, ಸೇವಕರನ್ನು ಕಳಿಸಿ ಎಂಬುದಾಗಿ ಹೇಳಿದಾಗ ಅದು ಒಂದು 2 ವರ್ಷಗಳ ನಂತರ ಪಾಸ್ಟರ್ ಪೀಟರ್ ಅವರು ಬಂದರು ಕುಂದಾಪುರಕ್ಕೆ ಸೇವೆಗೆ ಬಂದಾಗ ಆರಂಭದ ದಿನದಲ್ಲಿ ಮದುವೆ ಕೂಡ ಆಗಲಿಲ್ಲ. ಸೇವೆಗೆ ಬಂದು ಒಂದು 2-3 ತಿಂಗಳಲ್ಲಿ ಅವರು ಬಹಳವಾಗಿ ಸಂಘಟನೆ ನಾಯಕರುಗಳು ಖುದ್ದಾಗಿ ಅವರನ್ನು ಕರ್ಕೊಂಡು ಹೋಗಿ ಅನೇಕ ರೀತಿಯಲ್ಲಿ ಹೊಡೆದು ಹೆದರಿಸಿ ಬೆದರಿಸಿ ಬಹಳ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಅದೇ ಸ್ಥಳಕ್ಕೆ ತಂದು ಬಿಟ್ಟಿದ್ರು. ಅದಾದ ನಂತರ ಅವರು ಅಜರ್ಕಾಡ್ ಹಾಸ್ಪಿಟ್ಲಲ್ಲಿ ಎಷ್ಟೋ ಸಮಯ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಅದಾದ ನಂತರ ಈ ಏಟು ತಿಂದ ನಂತರ ಅವರಿಗೆ ಯಾವಾಗ ನೋಡಿದ ರೀತಿಯ ಭಯದ ಸಂಗತಿಯನ್ನು ಹಿಡ್ಕೊಂಡಿತ್ತು. ಯಾವತ್ತು ನಾನು ಅವ್ರ ಜೊತೆಗೆ ಯಾವಾಗಲೂ ಹೆಚ್ಚಾಗಿ ನಾನು ಇರ್ತಿದ್ದೆ. ಸುವಾರ್ತೆ ಸಾರ್ಲಿಕ್ಕೆ ಹೋಗಿ ನಾನು ಕೂಡ ಅವ್ರ ಜೊತೆಗೆ ಹೋಗ್ತಿದ್ದೆ. ಮನೆಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡೋ ನಾನು ಕೂಡ ಅವ್ರ ಜೊತೆಗೆ ಉಪವಾಸ ಪ್ರಾರ್ಥನೆ ಮಾಡ್ತಿದ್ದೆ. ಹಾಗಾಗಿ ಅವರು ಯಾವುದು ಒಳಗೆ ಗುಟ್ಟಾಗಿ ಇಟ್ಕೊಳ್ಳಿಲ್ಲ. ನನಗೆ ಹೇಳ್ತಾರೆ, ಸುರೇಶ್ ಬ್ರದರ್, ನಾನು ಮೀನ್ ಮಾರ್ಕೆಟಿಗೆ ಹೋದ ಅನೇಕ ಜನರು ನನ್ನ ಫಾಲೋ ಮಾಡ್ತಾ ಇದ್ರು. ನಾನು ಶಾಸ್ತ್ರಿ ಸರ್ಕಲಲ್ಲಿ ಬೈಕಲ್ಲಿ ಬರುವಾಗ ಅನೇಕ ಕಾರ್ವಿಸ್ ಬಸ್ ಏಜೆಂಟ್ರವರು ನನ್ನನ್ನು ಫಾಲೋ ಮಾಡ್ತಾ ಇದ್ರು. ಹೀಗೆ ಯಾವಾಗಲೂ ಇಂಥ ವಿಷಯಗಳನ್ನ ಹೇಳ್ತಾ ಇದ್ರು. ಪಾಸ್ಟ್ರೇ, ಭಯಪಡಬೇಡಿ, ನಾನಿಷ್ಟೇ ಹೇಳ್ತಾ ಇದ್ದೆ. ಈಗ ಅಲ್ಲೆಲ್ಲ ಪ್ರಾಬ್ಲಮ್ ಆದ ನಂತರ ಅಂಗಳೂರಲ್ಲಿ ಒಂದು ಮನೆಗೆ ಬಂದಾಗ ಅಲ್ಲಿ 1 ವರ್ಷ ಸೇವೆ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಅವಾಗ ಅವ್ರಿಗೆ ಮದುವೆ ಆಯಿತು. ಸೇವೆ ಸ್ಟಾರ್ಟ್ ಆಗಿ ಒಂದು ಕ್ರಿಶ್ಚಿಯನ್ ಕ್ಯಾಥಲಿಕ್ ಮನೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ರು. ಆ ಸಮಯದಲ್ಲಿ ಅಲ್ಲಿ ನಾನು ವರ್ಷಿಪ್ ಲೀಡ್ ಮಾಡ್ತಾ ಇದ್ದೆ. ಸಾಧಾರಣ ಒಂದು 25-30 ಜನ ಅಲ್ಲಿ ಬರ್ತಾ ಇದ್ರು ಪ್ರೇಯರಿಗೆ, ಕ್ಯಾಥಲಿಕ್ ಕುಟುಂಬದವರೆಲ್ಲ, ರಕ್ಷಣೆ ಹೊಂದಿದವರೆಲ್ಲ. ಒಂದು 21 ದಿನ ಫಾಸ್ಟಿಂಗ್ ಪ್ರೇಯರಲ್ಲಿ ಅವ್ರು ಕೂತ್ಕೊಂಡಾಗ ನಾನು ಕೂಡ ನಿಮ್ಮ ಜೊತೆಗೆ ಕೂತ್ಕೊಳ್ತೇನೆ ಎಂಬುದಾಗಿ ಹೇಳಿ ನಾನು ಅವ್ರ ಜೊತೆಗೆ ಕೂತ್ಕೊಂಡೆ. ಅದರ ಜೊತೆಗೆ ನಮ್ಮ ಅಮ್ಮ ಕೂಡ ಒಂದು 10 ದಿನ ಲಾಸ್ಟ್ ದಿನಗಳಿರುವಾಗ 10 ದಿನ ನಾನು ಕೂಡ ಕೂತ್ಕೊಳ್ತೇನೆ ಎಂಬುದಾಗಿ ಹೇಳಿದರು. ಆ ಫಾಸ್ಟಿಂಗ್ ಪ್ರೇಯರ್ ಮುಗಿಯಲಿಕ್ಕೆ 1 ವಾರ ಇರುವಾಗ ಒಂದು ಶನಿವಾರ ರಾತ್ರಿ 8 ಗಂಟೆಗೆ ಪಕ್ಕದಲ್ಲಿ ಒಬ್ಬರು ಮನೆಯವರು ಹೇಳಿದರು, ನಿಮ್ಮ ಕುರಿತಾಗಿ
ಸಂಗಮಲ್ಲಿರುವಂಥ ಬಜರಂಗ ದಳ ಕಾರ್ಯಕರ್ತರು ತುಂಬ ವಿಷಯಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ನಾಳೆ ಇಲ್ಲಿ ಆರಾಧನೆ ನಡೆಸಲಿಕ್ಕೆ ನಾವು ಬಿಡಬಾರ್ದು ಎಂಬುದಾಗಿ ಪಕ್ಕದ ಮನೆಯವರಿಗೆ ಅವರವ್ರು ಮಾತಾಡ್ಕೊಳ್ಳುವಂಥ ವಿಷಯ ಪಕ್ಕದ ಮನೆಯವ್ರಿಗೆ ಗೊತ್ತಾಗಿ ಅವರು ನಮ್ಮ ಪೀಟರ್ ಪಾಸ್ಟ್ಗೆ ತಂದು ಹೇಳಿದರು. ಪೀಟರ್ ಪಾಸ್ಟರ್ ಒಂದೇ ಹೇಳಿದರು, ಸುರೇಶ್ ಬ್ರದರ್ ನಾಳೆಗೆ ನಾವು ಆರಾಧನೆ ನಡೆಸೋದು ಬೇಡ, ಯಾಕೆಂದರೆ ನಾಳೆ ಇಲ್ಲಿ ಅಟ್ಯಾಕ್ ಮಾಡ್ತಾರೆ ಎಂಬುದಾಗಿ. ಅದಕ್ಕೆ ಸಭೆ ವಿಶ್ವಾಸಿಗಳ ರಾತ್ರಿಯೇ ನಾವು ಫೋನ್ ಮಾಡಿ ಹೇಳೋಣ, ನಿಮ್ಮ ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ ಅಂತ. ನನಗೆ ಎಲ್ಲೆಲ್ಲ ಬೇಸರ ಶುರುವಾಯಿತು. ಪಾಸ್ಟರ್ ವೇಳೆ, ಪಾಸ್ಟರ್ ನೀವು ಹೆದರಬೇಡಿ, ಯಾಕೆ ಆರಾಧನೆ ನಿಲ್ಲಿಸಬೇಕು? ದೇವ್ರು ಕೇಳ್ತಾನೆ, ನಮ್ಮ ಮೊದಲು ದೇವರಿದ್ದಾನೆ, ಯಾಕೆ ನಾವು ಆರಾಧನೆ ನಿಲ್ಲಿಸಬೇಕು? ಈಗ ಅಲ್ಲಿ ಹಿಂದೂ ಕುಟುಂಬನೂ ನಮ್ಮದು ಕುಟುಂಬ ಮಾತ್ರ, ಬೇರೆ ಎಲ್ಲ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಿಂದ ಬಂದವರು. ನಾನು ಪಾಸ್ಟ್ರಿಗೆ ಹೀಗೆ ಧೈರ್ಯವಾಗಿ ಹೇಳಿದೆ, ಅವ್ರಿಗೆ ಬೇಕಾಗಿರೋ ಹಿಂದೂ ಕುಟುಂಬದಿಂದ ಬಂದವರಲ್ವಾ, ನಾವು ಉತ್ತರ ಕೊಡ್ತೇವೆ, ನೀವು ಧೈರ್ಯವಾಗಿರಿ. ಇಲ್ಲ ಬ್ರದರ್ ನಿಮಗೇನು ಗೊತ್ತಾಗೋದಿಲ್ಲ, ಇಲ್ಲಿ ನಾವು ವಾರದಲ್ಲಿ 7 ದಿನ ನಾವಿಲ್ಲಿರೋದು, ನೀವು ಆರಾಧನೆ ಮಾಡಿ ಹೋಗ್ತೀರಿ ಹಾಗೀಗ ಅಂತ. ಇಲ್ಲ ಪಾಸ್ಟರ್, ಯಾವ ಕಾರಣಕ್ಕೂ ಆರಾಧನೆ ನಿಲ್ಲಿಸಲೇಬಾರ್ದು ಎಂಬುದಾಗಿ ಹೇಳಿದೆ. ಪಾಸ್ಟರ್ ಕೇಳಲೇ ಇಲ್ಲ, ನಮ್ಮ ಅಮ್ಮ ಹೇಳಿದ್ರು ಕೂಡ ಕೇಳಲಿಲ್ಲ. ಆಗ ಏನು ಮಾಡಿದೆವು, ಆವಾಗ ಉಪವಾಸ ಪ್ರಾರ್ಥನೆ ನಾವು ಇದ್ದೇವೆ. ದೇವರೇ ಏನು ಮಾಡೋದು ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ದೇವರ ಒಂದು ವಾಕ್ಯದ ಮೂಲಕ ಮಾತಾಡ್ದ ನನ್ನ ಜೊತೆಗೆ. ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 17 ಮತ್ತು 18ನೇ ವಚನ ದೇವರು ಮಾತಾಡ್ದ. ತೆಗೆದು ಓದ್ರಿ ಬೇಗ. ಯೆರೆಮೀಯ 39, 17, 18. ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ. ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು. ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗಿಂದ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಹೋಗುವಿ. ಇದು ಯೆಹೋವನ ನುಡಿ. ಆಮೆನ್, ಹಲ್ಲೆಲೂಯಾ. ಈ ವಾಕ್ಯ ದೇವರು ನನ್ನ ಜೊತೆಗೆ ಮಾತಾಡ್ದ. ನನಗೆ ಎಲ್ಲಿಲ್ಲದಂತ ಒಂದು ಬಲ ಬಂತು. ಪ್ರೈಸ್ ದಿ ಲಾರ್ಡ್. ಹಾಗೆ ನಾನು ಪಾಸ್ಟ್ರಿಗೆ ಹೋಗಿ ಹೇಳಿದೆ, ಪಾಸ್ಟ್ರೆ ಈ ವಾಕ್ಯದ ಮೂಲಕ ದೇವರು ಮಾತಾಡಿದೆ. ಯಾಕೆಂದ್ರೆ ಒಬ್ಬ ವಿಶ್ವಾಸಿ ಪಾಸ್ಟ್ರ್ ಮುಂದೆ ನಾವು ಮಾತಾಡುವಾಗ ಪಾಸ್ಟ್ರಿಗೆ ಅವ್ರು ಬೇರೆ ರೀತಿಯಲ್ಲಿ ತಿಳ್ಕೊಳ್ತಾರೆ. ಅಂದರೆ ಒಬ್ಬ ವಿಶ್ವಾಸಿಯಾಗಿ ನನಗೆ ನೀನು ಏನು ಹೇಳ್ತೀಯ ಎಂಬುದಾಗಿ. ಆದರೆ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಏನು ಮಾಡಿದರು, ಸ್ವಲ್ಪ ನಾಳಿನ ಆರಾಧನೆ ಕುರಿತಾಗಿ ಮಾಡೋದು ಬೇಡ ಅನ್ನೋದನ್ನು ಮಾತಾಡಲಿಲ್ಲ. ಏನು ಮಾಡೋಣ ಅಂತ ಕೇಳಿದ್ರು. ಆವಾಗ ಬಿಜಿ ಸಿಸ್ಟರ್ ಬಂದರು, ಅವ್ರ ಪತ್ನಿ ಹೆಣ್ಣು ಗಂಡನಿಗೆ ಆಲೋಚನೆ ಕೊಡ್ತಿದ್ರೆ, ಯಾಕ್ರಿ ನೀವು ಹೆದರ್ತೀರಿ? ಈಗ ವಿಶ್ವಾಸಿ ಅವರೇ ಇಷ್ಟು ನಿಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ದೇವರ ವಾಕ್ಯ ಕೂಡ ದೇವರು ಮಾತಾಡಿದ್ದಾನೆ, ಆ ದಿನದಲ್ಲಿ ನಾನು ನಿನ್ನ ಉದ್ಧರಿಸುವೆನು, ನಿನ್ನ ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ ಎಂಬುದಾಗಿ. ನೀವು ಧೈರ್ಯವಾಗಿರಿ ಎಂಬುದಾಗಿ. ಯಾಕೆಂದ್ರೆ ಅವ್ರಿಗೆ ಒಂದು ಸಾರಿ ಬಿದ್ದಂಥ ಏಟು ಪ್ರಾಣ ಉಳಿದದ್ದೇ ದೇವರ ಕೃಪೆ. ಹಾಗಾಗಿ ಆ ಭಯ ಅವ್ರಿಗೆ ಹೋಗಲಿಲ್ಲ. ಅದಕ್ಕೆ ಭಾನುವಾರ ಆರಾಧನೆ ನಡೆಸುವಂತ ಒಪ್ಪಿಕೊಂಡ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೂ ಪಾಸ್ಟರ್ ಹೇಳ್ತಾರೆ, ನನ್ನ ಕೈಯಲ್ಲಿ ಜಲ್ಲರಿ ಕೊಟ್ಟಿದ್ರು ಬಾರಿಸ್ಲಿಕ್ಕೆ. ನಾನು ಜಲ್ಲರಿ ಹೊಡಿತಾ ಜೋರಾಗಿ ನಾನು ಯಾವಾಗಲೂ ಆರಾಧನೆ ಮಾಡೋದು. ಹಂಚಿನ ಮನೆ, ಪಾಸ್ಟರ್ ಎಲ್ಲ ಕಡೆ ಕಿಟಕಿ ಕ್ಲೋಸ್ ಮಾಡಿ ಅವ್ರ ಗಮನ ಎಲ್ಲ ಹೊರಗಡೆ ಇರ್ತೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಅಂತ ಅನುಭವದಲ್ಲಿ ದಾಟಿ ಹೋಗಿದ್ರು. ನಾವು ಕಣ್ಣು ಮುಚ್ಚಿಕೊಂಡು ವರ್ಷಿಪ್ ಮಾಡ್ತಾ ವಾಕ್ಯ ಸಂದೇಶ ಪಾಸ್ಟರ್ ಕೊಟ್ಟು ಮುಗಿಯುವ ತನಕ ಒಬ್ಬನು ಬರಲಿಲ್ಲ. ನಿಜವಾಗಿ ಹೇಳಬೇಕಂದ್ರೆ ನನಗೆ ಅಲ್ಲಿಂದ ಸೇವೆ ಕಾರ್ಯ ಬಂದಾಗ ನಾನು ಬೈಬಲ್ ಕಾಲೇಜಿಗೆ ಹೋದೆ. ಅದಾದ ನಂತರ ಅವರು ಎಷ್ಟೋ ವರ್ಷಗಳು ಆ ಮನೆಯಲ್ಲಿದ್ದಾರೆ, ಒಬ್ಬನು ಕೂಡ ಮನೆ ಹತ್ರ ಬರಲಿಲ್ಲ. ಅದೇ ಮನೆ, ಅದೇ ಪ್ಲೇಸ್. ಹಲ್ಲೆಲೂಯಾ. ದೇವ್ರ ವಾಗ್ದಾನ ಏನು ಮಾಡಿದ್ದಾನೆ, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ, ನೀನು ನನ್ನಲ್ಲಿ ಭರವಸೆಯಿಟ್ಟ ಕಾರಣ ನಿನ್ನನ್ನು ರಕ್ಷಿಸುವೆನು, ನೀನು ಖಡ್ಗಕ್ಕೆ ತುತ್ತಾಗದೆ ಅದರ ಬಾಯೊಳಗೆ ನಿನ್ನ ಪ್ರಾಣವನ್ನು ಸೆಳೆಕೊಂಡು ಬರುವಿ ಎಂಬುದಾಗಿ ದೇವರು ವಾಗ್ದಾನನ ವಾಕ್ಯಗಳನ್ನು ನಂಬಬೇಕು. ಕೆಲವು ಸಾರಿ ನಮಗೆ ಸಮಸ್ಯೆಗಳು ಬರುವಾಗ, ಏನಾದರೂ ಹೋರಾಟಗಳು ಬರುವಾಗ, ಅನಾರೋಗ್ಯಗಳು ಬರುವಾಗ ಏನು ಮಾಡಬೇಕು ದಿಕ್ಕು ತೋಚದೆ ಇರುವಾಗ ನೀವು ದೇವರ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಓದ್ರಿ. ಪ್ರೈಸ್ ದಿ ಲಾರ್ಡ್. ಸಜೆಷನ್ ಅಲ್ಲಿ ದೇವರು ಕೊಡ್ತಾನೆ. ಪ್ರೈಸ್ ದಿ ಲಾರ್ಡ್. ಇದು ನನ್ನ ಅನುಭವಗಳು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಹಾಗಾಗಿ ನಾನು ಕೊಚ್ಚಿಕೊಳ್ತಾ ಇಲ್ಲ. ದೇವರು ನನ್ನಲ್ಲಿರುವಂಥ ಈ ಒಂದು ನಂಬಿಕೆಗಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. ಯಾಕೆಂದರೆ ನಾವು 2.5 ವರ್ಷಗಳ ಕಾಲ ಕುಂದಾಪುರದಲ್ಲಿ RSS ಲೀಡರ್ ಮನೆಯಲ್ಲಿ ನಾವು ಪ್ರಾರ್ಥನೆ ನಡೆಸಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಅದು ಭೂತ ಬಂಗ್ಲೆ. ನಮ್ಮ ಆಂಟಿ ಪಾಸ್ಟರ್ ಎಲ್ಲ ಬಂದಿದ್ರು. ಹಲ್ಲೆಲೂಯಾ. RSS ಲೀಡರ್ ಅವರೇ ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆಯಿಂದ ಮನೆಗೆ ಒಂದು ಶಾಂತಿ ಸಿಗಲಿ ಎಂಬುದಾಗಿ RSS ಲೀಡರೇ ಹೇಳಿದರು. ಪ್ರೈಸ್ ದಿ ಲಾರ್ಡ್. ಅದಾದ ನಂತರ 5 ವರ್ಷಗಳ ತನಕ ಜಡ್ಜ್ ಮನೆಯಲ್ಲಿ ನಮಗೆ ಆರಾಧನೆಗೆ ಹೊಸ ಮನೆ ಕಟ್ಟಿದಂಥ ಮನೆಯನ್ನು ನಮಗೋಸ್ಕರವಾಗಿ ಆರಾಧನೆ ತೆಗೆದುಕೊಟ್ರು. ಪ್ರೈಸ್ ದಿ ಲಾರ್ಡ್. ದೇವರು ಎಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ. ನಮಗೆ ಧೈರ್ಯ ಬೇಕು, ನಮ್ಮ ಧೈರ್ಯ ಬೇಕು. ನಾವು ಇಟ್ಟಿರುವಂಥ ದೇವರ ಮೇಲೆ ನಮಗೆ ನಂಬಿಕೆ ಬೇಕು. ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ನಾನು ಎದೆಗುಂದುವುದಿಲ್ಲ. ಪ್ರೈಸ್ ದಿ ಲಾರ್ಡ್.
ಯಾಕೆಂದ್ರೆ ಯೌಶುವನಿಗೆ ದೇವರು ಈ ಜನರು ನೀನೇ ಕಾನಾನ್ ದೇಶಕ್ಕೆ ಸೇರಿಸಬೇಕೆಂಬುದಾಗಿ ಹೇಳಿದಾಗ ಅನೇಕ ರೀತಿಯ ಭಯದ ವಾತಾವರಣವನ್ನು ಅವನಿಗೆ ಸೃಷ್ಟಿಯಾಗಿರ್ಬೋದು. ಆದರೆ ದೇವರು ನಂಬಿಗಸ್ತನು, ನಿನ್ನನ್ನು ತೊರೆದು ಬಿಡುವುದಿಲ್ಲ, ತಳ್ಳಿ ಬಿಡುವುದು, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಮಾತು ಕೊಟ್ಟ ನಂತರ ದೇವರು ಕಾನಾನ್ ದೇಶಕ್ಕೆ ಆ ಜನರನ್ನು ಯೌಶುವನು ಸುರಕ್ಷಿತವಾಗಿ ಸೇರಿಸಿದನೆಂಬುದಾಗಿ ನಾವು ನೋಡ್ತೇವೆ. ಪ್ರೈಸ್ ದಿ ಲಾರ್ಡ್. ಅದರ ಮಧ್ಯದಲ್ಲಿ ಎಷ್ಟು ಜನ ಅರಸರನ್ನು ಅವನು ಸಾಯಿಸಿದನೆಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ದೇವರು ಒಂದು ಸಾರಿ ವಾಗ್ದಾನ ಕೊಟ್ಟಿದ್ದಾನ, ಅದು ನೆರವೇರಿಸಿಯೇ ನೆರವೇರಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನನ್ನ ಮತ್ತು ನಿಮ್ಮ ನಂಬಿಕೆ ದೇವರ ಮೇಲೆ ನಾವು ಹೆಚ್ಚಾಗಿ ನಾವು ಇಟ್ಟುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಇವತ್ತು ಪಾಸ್ಟರ್ ಶ್ರೀಪನ್ ಅವರು ನೋಡುವಾಗ ಬಹಳ ಸಂತೋಷವಾಗ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನು ಅವರಿಗೆ ಸರಾಗಿ ಕೊಡ್ತಾ ಇದ್ದಾರೆ. ಆರಂಭ ದಿನಗಳಲ್ಲಿ ಮಂಜು ಗಿದ್ಯನವರ ಸಹಾಯ ಸ್ವಲ್ಪ ಬೇಕಾಗಿತ್ತು. ಯಾಕೆಂದರೆ ಸಡನ್ಲಿಗೆ ತಂದೆಯವರು ಹೀಗಾದ ನಂತರ ಹೇಗೆ ಹೋಗುದು, ಹೇಗೆ ಏನು ಮಾಡುದು ಎಂಬುದಾಗಿ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು, ಆಗ್ತದೆ. ಹಲ್ಲೆಲೂಯಾ. ಆದರೆ ದೇವರವ್ರ ಜೊತೆಗಿದ್ದರಿಂದ ಇವತ್ತು ಸೇವೆ ನೋಡುವಾಗ ಬಹಳ ಸಂತೋಷ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಕಾರ್ಯದ ಅಂತ ದೇವರು ನಮ್ಮ ನಂತರ ನಮ್ಮ ಮಕ್ಕಳ ಜೊತೆಗಿದ್ದು ಕೂಡ ಆತ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ದೇವರ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಲಿ. ಯಾವಾಗಲೂ ದೇವರ ವಾಕ್ಯ ನಾವು ಗಟ್ಟಿಯಾಗಿ ನಾವು ಹಿಡಿದುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವೇ ಯೇಸುವಾಗಿದ್ದಾನೆ. ದೇವರ ವಾಕ್ಯನ ಗಟ್ಟಿಯಾಗಿ ಹಿಡಿದುಕೊಂಡು ವಾಕ್ಯಾನುಸಾರವಾಗಿ ನಾವು ಮಾತನಾಡುವಾಗ ಅದು ಕಾರ್ಯರೂಪದಲ್ಲಿ ಸಾಧಿಸುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮ ಸಮಸ್ಯೆಗಳು ಏನೇ ಆಗಲಿ, ಹೋರಾಟಗಳು ಏನೇ ಆಗಲಿ, ಮನುಷ್ಯರ ಭಯ ಇದೆಯಾ, ಇವತ್ತಿನಿಂದ ಭಯದ ಆತ್ಮ ಬಿಟ್ಟೋಗ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ದೇವರ ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಅವಕಾಶ ಕೊಟ್ಟಂಥ ಸ್ಟೀಫನ್ ಪಾಸ್ಟರ್ಗೆ ಇನ್ನೊಂದು ಆವರ್ತಿ ನನ್ನ ವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಆಮೇನ್.